ಈಗ ಸಂವಾದಕರ ಕಿರುಪರಿಚಯ. ಮೊದಲಿಗೆ ಶ್ರೀಯುತ ಎಂ.ಕೆ. ಹೆಗಡೆ ಸರ್. ಎಂ.ಕೆ. ಹೆಗಡೆಯವರು ಬೆಳಗಾವಿಯ ಮಾಧ್ಯಮ ಲೋಕದಲ್ಲಿ ಎದ್ದು ಕಾಣುವ ಹೆಸರು ಶ್ರೀ ಎಂ.ಕೆ. ಹೆಗಡೆ ಸರ್ ಅವರದ್ದು. ಕನ್ನಡ ಪ್ರಭಾದಲ್ಲಿ ಮುಖ್ಯ ವರದಿಗಾರರಾಗಿ, ವಿಜಯವಾಣಿಯಲ್ಲಿ ಮತ್ತು ವಿಜಯ ಕರ್ನಾಟಕದಲ್ಲಿ ಸ್ಥಾನಿಕ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇತ್ತೀಚೆಗೆ ಪ್ರಗತಿ ವಾಹಿನಿ ಡಿಜಿಟಲ್ ಪತ್ರಿಕೆಯ ಸಂಪಾದಕರಾಗಿಯೂ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾಧ್ಯಮ ಪ್ರತಿನಿಧಿಯಾಗಿದ್ದಾರೆ. ಬೆಳಗಾವಿಯ ಚೇಂಬರ್ ಆಫ್ ಕಾಮರ್ಸ್ ಸಂಸ್ಥೆಯ ನಿರ್ದೇಶಕರಾಗಿಯೂ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗ ಎಂ.ಕೆ. ಹೆಗಡೆ ಸರ್ ಅವರಿಂದ ಅಭಿಪ್ರಾಯ ಮಂಡನೆ. ನಾನು ಮತ್ತೋರ್ವ ಸಂವಾದಕರಾಗಿರುವಂತಹ ಶ್ರೀ ದೇವು ಪತ್ತಾರ್ ಅವರ ಕಿರುಪರಿಚಯವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೀನಿ. ದೇವು ಪತ್ತಾರ್ ಸರ್ ಅವರು ಸಾಹಿತ್ಯ, ರಂಗಭೂಮಿ, ಪತ್ರಿಕೋದ್ಯಮ ಹೀಗೆ ಹಲವಾರು ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವಂತವರು. ದೇವು ಪತ್ತಾರ್ ಕನ್ನಡದ ಸಮಕಾಲೀನ ಪ್ರಮುಖ ಲೇಖಕರಲ್ಲಿ ಒಬ್ಬರು. ಪ್ರಜಾವಾಣಿ, ಸುಧಾ ಮುಂತಾದ ಪತ್ರಿಕೆಯಲ್ಲಿ ಸಂಪಾದಕ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇವರು ಅನೇಕ ಮಹತ್ವದ ಕೃತಿಗಳನ್ನ ಸಾಹಿತ್ಯ ಲೋಕಕ್ಕೆ ಕೊಡಮಾಡಿದ್ದಾರೆ. ಇವರು ಅನೇಕ ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದಾರೆ. ಪ್ರಸ್ತುತ ಬುಕ್ ಬ್ರಹ್ಮದಲ್ಲಿ ಸಕ್ರಿಯರಾಗಿರುವ ಇವರು ಪ್ರತಿ ವರ್ಷ ಆಯೋಜಿಸುವ ಬುಕ್ ಬ್ರಹ್ಮ ಸಾಹಿತ್ಯೋತ್ಸವದ ಮುಖ್ಯ ರೂವಾರಿಗಳಲ್ಲಿ ಒಬ್ಬರಾಗಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಇವರು ಮಾಧ್ಯಮಗಳ ಸಾಂಸ್ಕೃತಿಕ ಹೊಣೆ ಸಂವಾದದ ಗೋಷ್ಠಿಯಲ್ಲಿ ಚರ್ಚೆಯಲ್ಲಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ಈಗ ಮೊದಲಿಗೆ ಎಂ.ಕೆ. ಹೆಗಡೆ ಸರ್ ಅವರಿಂದ ವಿಷಯ ಮಂಡನೆ. ಎಲ್ಲರಿಗೂ ನಮಸ್ಕಾರ. ಪರಿಮಳ ಪ್ರಕಾಶನ, ಪರಿಮಳ ಸಾಂಸ್ಕೃತಿಕ ವಾಹಿನಿ ಸಹಯೋಗದಲ್ಲಿ ನಡೆಯುತ್ತಿರುವ ಬೆಳಗಾವಿ ಸಾಹಿತ್ಯೋತ್ಸವ ಸಂದರ್ಭದಲ್ಲಿ ಪರಿಮಳ ಸಾಂಸ್ಕೃತಿಕ ವಾಹಿನಿಯನ್ನು ನಾನೇ ಉದ್ಘಾಟನೆ ಮಾಡಿ ಅದರ ಮೊದಲ ಸಂಸ್ಥೆಗಳು ಕೂಡ ನಾನೇ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ, ಇವತ್ತು ಮಾಧ್ಯಮದ ಸಾಂಸ್ಕೃತಿಕ ಹೊಣೆ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಇಲ್ಲಿ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಾನು ಆರಂಭಿಕವಾಗಿ ಒಂದು 5 ನಿಮಿಷ ಪ್ರಸ್ತಾವನೆಯನ್ನು ಮಾಡಿ ನಂತರ ಹಿರಿಯ ಪತ್ರಕರ್ತರಾಗಿರುವ ಸ್ನೇಹಿತ ದೇವು ಪತ್ತಾರ್ ಅವರಿಗೆ ಹಸ್ತಾಂತರ ಮಾಡ್ತೀನಿ. ಅವರು ಈ ವಿಷಯದಲ್ಲಿ ವಿಷಯವನ್ನು ಮುಂದುವರಿಸ್ತಾರೆ. ನಂತರ ಯಾರಾದರೂ ಪ್ರಶ್ನೆಯನ್ನು ಕೇಳೋದಿದ್ರೆ ಕೇಳಬಹುದು. ನಾನು ಕಳೆದ ಸುಮಾರು 32 ವರ್ಷಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಈ 32 ವರ್ಷಗಳಲ್ಲಿ ಪತ್ರಿಕಾ ಕ್ಷೇತ್ರದಲ್ಲಿ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ಆಗಿರುವ ಬದಲಾವಣೆಗಳನ್ನು ಉಲ್ಲೇಖ ಮಾಡ್ತಾ, ಅದರಿಂದಲೇ ಹೇಗೆ ಪತ್ರಿಕೆಯ ಅಥವಾ ಮಾಧ್ಯಮಗಳ ಆದ್ಯತೆಗಳು ಹೇಗೆ ಬದಲಾಗ್ತಾ ಬಂದಿವೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಬಯಸ್ತೀನಿ. ಈಗ 32 ವರ್ಷದ ಹಿಂದೆ ನಾವೆಲ್ಲ ಯಾವುದೇ ಸಾಹಿತ್ಯಿಕ ಕಾರ್ಯಕ್ರಮ ಇರಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಲಿ, ನಾವು ಅದಕ್ಕೆ ವರದಿಗಾರರಾಗಿ ಕೂತ್ಕೊಂಡು ಕಾರ್ಯಕ್ರಮ ಇಡೀ ದಿವಸ ನಡೆಯಲಿ, ಅರ್ಧ ದಿವಸ ನಡೆಯಲಿ, ಕೂತ್ಕೊಂಡು ಅದನ್ನು ಪ್ರತಿಯೊಂದನ್ನು ಉಲ್ಲೇಖ ಮಾಡಿಕೊಂಡು ಬಂದು ಅದನ್ನು ಪತ್ರಿಕೆಗಳಿಗೆ ಬರೀತಾ ಇದ್ವಿ. ಆಗ ಈ ರೀತಿ ಎಲೆಕ್ಟ್ರಾನಿಕ್ಸ್ ಮಾಧ್ಯಮಗಳಾಗಲಿ, ಡಿಜಿಟಲ್ ಮೀಡಿಯಾಗಳಾಗಲಿ, ಸೋಷಿಯಲ್ ಮೀಡಿಯಾಗಳಾಗಲಿ ಇರಲಿಲ್ಲ. ಆಗ ಒಂದು ವರದಿ ಅಂದರೆ ಕನಿಷ್ಠ 600, 800, 1000 ವರ್ಡ್ವರೆಗೂ ಇರ್ತಾ ಇತ್ತು. ಅದು ನಾವೇನು ಬರೆದು ಕೊಟ್ವಿ ಅದು ಮರುದಿವಸ ಅಥವಾ ಒಂದು ದಿವಸ ಲೇಟಾಗಿ ಪತ್ರಿಕೆಗಳ ಪ್ರಕಟ ಆಗ್ತಾ ಇತ್ತು. ಈಗಿನಂತೆ ಯಾವುದೇ ಅವಸರಗಳಿರಲಿಲ್ಲ. ಅವಾಗ ಇವತ್ತು ನಡೆದ ಕಾರ್ಯಕ್ರಮ ನಾಳೆ ಬರಬೇಕು ಅನ್ನೋದು ಇರಲಿಲ್ಲ, ಅಥವಾ ತಕ್ಷಣ ನಾವು ಬರೀಬೇಕು ಅನ್ನೋದು ಇರಲಿಲ್ಲ. ನಿಧಾನವಾಗಿ ಕುತ್ಕೊಂಡು ಅದನ್ನು ವಿಶ್ಲೇಷಣೆ ಮಾಡಿ ಬರೀತಾ ಇದ್ವಿ. ಅದರಲ್ಲಿ ಯಾವುದೇ ವಿಷಯಗಳು ಕಟ್ಟಾಗದೆ ಪ್ರಕಟ ಆಗ್ತದೆ. ಆ ನಂತರದಲ್ಲಿ ನಿಧಾನವಾಗಿ ಯಾವಾಗ ಎಲೆಕ್ಟ್ರಾನಿಕ್ಸ್ ಮಾಧ್ಯಮಗಳು ಬಂದು ಆವಾಗ ಪತ್ರಿಕಾ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳಾದವು. ಎಲ್ಲರೂ ಕೂಡ ಪತ್ರಿಕೆಗಳ ಪ್ರಸಾರ ಸಂಖ್ಯೆ ಕುಸಿದು ಹೋಗುತ್ತೆ ಅಥವಾ ಓದುಗರ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಭಾವನೆಯಲ್ಲಿದ್ದರು. ಬಟ್ ಅದು ಆ ರೀತಿಯಲ್ಲಿ ಅಂತಹ ಇಫೆಕ್ಟ್ ಏನೂ ಆಗಿಲ್ಲ ಅದಕ್ಕೆ ಪ್ರಸಾರ ಸಂಖ್ಯೆ.
ಆದರೆ ಏನಾಯ್ತು ಅಂದ್ರೆ ಪತ್ರಿಕೆಗಳು ಕೂಡ ಸ್ವಲ್ಪ ವಾಣಿಜ್ಯೀಕರಣದತ್ತ ತಿರುಗಿದ್ವು. ಟಿವಿಗಳು ಹೆಚ್ಚು ಕಮರ್ಷಿಯಲ್ ಆಂಗಲ್ ಮೇಲೆ ಹೋದ್ರೆ, ಅದೇ ಜೊತೆಗೆ ಟಿಆರ್ಪಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ರೆ, ಪತ್ರಿಕೆಗಳು ಕೂಡ ಆ ಸಂದರ್ಭದಲ್ಲಿ ಸ್ವಲ್ಪ ಕಮರ್ಷಿಯಲ್ ಕಡೆ ಹೋಗು. ಆಮೇಲೆ ಯಾವ ಸುದ್ದಿಯನ್ನ ಯಾರು ಓದ್ತಾರೆ ಅನ್ನುವಂತ ಒಂದು ನಮಗೊಂದು ಮಾಹಿತಿ ಟಿವಿಗಳಿಂದ ಟಿಆರ್ಪಿಗಳಿಂದ ಸ್ವಲ್ಪ ಸಿಗ್ತಾ ಹೋಗುದು. ಒಂದು ಉದಾಹರಣೆಯನ್ನು ಕೊಡ್ತೀನಿ. 2011ರ ಹೊತ್ತಿಗೆ ಒಂದು ಟಿವಿ ಮಾಧ್ಯಮದ ಮುಖ್ಯಸ್ಥರಾಗಿ ಒಬ್ಬ ಹಿರಿಯ ಪತ್ರಕರ್ತರು ಬಂದರು. ಆ ಸಂದರ್ಭದಲ್ಲಿ ಎಲ್ಲ ಟಿವಿ ಮಾಧ್ಯಮಗಳು ಒಂದು ಫಿಲ್ಮ್ ಆಕ್ಟರ್ ಮನೆಯಲ್ಲಿ ನಡೆದಂತಹ ಗಂಡ ಹೆಂಡತಿ ಮಧ್ಯೆ ಒಂದು ಗಲಾಟೆಯನ್ನ ಆ ದಿವಸ ಪ್ರಸಾರ ಮಾಡ್ತಾ ಇದ್ರು, ಬೆಳಗ್ಗೆಯಿಂದ ಸಂಜೆವರೆಗೂ. ಇವರು ಏನ್ ಮಾಡಿದ್ರು, ಅದನ್ನೆಲ್ಲ ಯಾರು ನೋಡ್ತಾರೆ ಅಂಥದನ್ನು ನಾವು ತೋರಿಸಬಾರದು, ನಾವು ಸ್ವಲ್ಪ ಸಕಾರಾತ್ಮಕವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ಹಿರಿಯ ಸಾಹಿತಿಗಳಾದಂತಹ SL ಭೈರಪ್ಪ ಅವರ ಸಂದರ್ಶನವನ್ನು ಇಟ್ಟು ಸುಮಾರು ಆ ಸಂದರ್ಶನ ಮೊದಲು ಒಂದು ಅರ್ಧ ಗಂಟೆ ಮಾಡೋದಂತಿತ್ತು. ಆಮೇಲೆ ಒಳ್ಳೆಯ ರೀತಿಯ ಸಂದರ್ಶನ ಮುಂದುವರಿತಾ ಇತ್ತು. ಸುಮಾರು 2 ತಾಸು ಸಂದರ್ಶನ ನಡೆಯಿತು. ಕೊನೆಗೆ ಒಂದು ವಾರದ ನಂತರ ಆ ವಾರದ ಟಿಆರ್ಪಿ ಏನು ಪ್ರಕಟವಾದ ನೋಡಿದಾಗ ಎಲ್ಲ ಟಿವಿಗಳಲ್ಲಿ ಏನು ಪ್ರಸಾರ ಆಯಿತು, ಅದು ಟಿಆರ್ಪಿ ಅಂದ್ರೆ ಒಂದು 6% 7% ಅಂತ ಇರುತ್ತೆ. ಅದು 6-7 ಟಿಆರ್ಪಿ ಬಂತು. ಆದರೆ SL ಭೈರಪ್ಪ ಅವರ ಸಂದರ್ಶನ ಒಟ್ಟಾರೆ ಟಿಆರ್ಪಿ ನೋಡಿದಾಗ 0 ಬಂತು. ಇದರಿಂದಾಗಿ ಆ ಒಂದು ಮಾಧ್ಯಮದ ಏನು ಓನರ್ ಇದ್ರು, ಅವರು ಈ ಸಂಪಾದಕರ ಜೊತೆ ಚರ್ಚೆ ಮಾಡಿದ್ರು. ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಯಾರೂ ನೋಡೋದಿಲ್ಲ, ಯಾಕೆ ಮಾಡಿದ್ರಿ ನೀವು, ಎಷ್ಟು ನಮ್ಮ ಟಿಆರ್ಪಿ ಕುಸಿತು, ನಮ್ಗೆ ಎಷ್ಟು ಕಮರ್ಷಿಯಲ್ ಆಗಿ ಎಷ್ಟು ಹಾನಿ ಆಯಿತು ಅನ್ನೋದು. ಅವತ್ತಿಂದ ಸಂಪಾದಕರು ಕೂಡ ತಮ್ಮ ಇದನ್ನ ತಿಳ್ಕೊಳ್ಬೇಕಾಯ್ತು. ಅಂದ್ರೆ ಜನ ಬಯಸೋದು ಏನು, ಜನ ನೋಡೋದೇನು, ಎಲ್ಲರೂ ನಾವು ಬೈತೀವಿ. ಇದೇನು ಟಿವಿಗಳು ಮನೆ ಜಗಳವನ್ನ ಹೈಲೈಟ್ ಮಾಡ್ತಾ ಇವೆ, ಬೇಡದ ವಿಷಯಗಳಿಗೆ ಆದ್ಯತೆ ಕೊಡ್ತಾ ಇವೆ, ಸಂಸ್ಕೃತಿ ಸಾಹಿತ್ಯ ಇವನ್ನ ತೋರಿಸೋದಿಲ್ಲ ಅಂತ. ಅದನ್ನ ತೋರಿಸಿದ್ರೆ ಎಷ್ಟು ಜನ ನೋಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ, ಚರ್ಚೆ ಶುರುವಾಯಿತು. ಇವತ್ತು ಯಾವುದೇ ಮಾಧ್ಯಮ ನಡೆಯಬೇಕಾದ್ರೆ ಅಲ್ಲಿ ಆದಾಯ ಬೇಕೇ ಬೇಕು, ಕಮರ್ಷಿಯಲ್. ಅದು ಅಗತ್ಯಕ್ಕಿಂತ ಇವತ್ತು ಹೆಚ್ಚಾಗಿದೆ ಅನ್ನೋದು ಬೇರೆ ಮಾತು. ಈಗ ನಾನು 2000 ಹೊತ್ತಿಗೆ ಯಾವಾಗ ಟಿವಿ ಮಾಧ್ಯಮಗಳು ಬಂದು ಆವತ್ತು ಕಮರ್ಷಿಯಲ್ ಕಡೆ ಹೆಚ್ಚು ಆದ್ಯತೆ ಶುರುವಾಯಿತು ಅಂತ ಹೇಳಿದೆ. ಪತ್ರಿಕೆಗಳಲ್ಲಿ ಮುಖ್ಯವಾಗಿ ಸಂಪಾದಕೀಯ ವಿಭಾಗ, ಆಮೇಲೆ ಜಾಹೀರಾತು ವಿಭಾಗ ಮತ್ತು ಪ್ರಸರಣ ವಿಭಾಗ ಅಂತ ಹೇಳ್ತಾರೆ. ಈ ವಾಣಿಜ್ಯೀಕರಣಗೊಂಡ ನಂತರದಲ್ಲಿ ಸಂಪಾದಕೀಯ ವಿಭಾಗಕ್ಕೆ ಇದ್ದಂತಹ ಮಹತ್ವಗಳು ಕಡಿಮೆಯಾಗಿ ಅದು ಜಾಹೀರಾತು ವಿಭಾಗ ಮತ್ತು ಪ್ರಸರಣ ವಿಭಾಗದತ್ತ ಸರಿಯಿತು. ಸಂಪಾದಕೀಯ ವಿಭಾಗಕ್ಕೆ ಸಂಪೂರ್ಣವಾದಂತಹ ಒಂದು ಸ್ವಾತಂತ್ರ್ಯ ಇಲ್ಲವಾಯಿತು. ಸಂಪಾದಕೀಯ ವಿಭಾಗದವರು ಏನನ್ನ ಪ್ರಕಟಿಸಬೇಕು, ಏನನ್ನು ಬಿಡಬೇಕು ಅನ್ನುವಂಥ ಒಂದು ನಿರ್ಧಾರ ಅಲ್ಲಿವರೆಗೆ ಏನಿತ್ತು ಅದು ಬದಲಾಗ್ತಾ ಅದು ನಿಧಾನವಾಗಿ ಪ್ರಸರಣ ವಿಭಾಗದ ಮತ್ತು ಜಾಹೀರಾತು ವಿಭಾಗದ ಕೈಗೆ ಹೋಯಿತು. ಯಾವುದಾದ್ರೂ ಒಂದು ಸಾಹಿತ್ಯದ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸುದ್ದಿಯನ್ನ ಪ್ರಕಟ ಮಾಡ್ತಾ ಹೋದಂತೆ ಜಾಹೀರಾತು ವಿಭಾಗದವರು ಅಲ್ಲಿ ತಕರಾರು ತೆಗೆಯೋಕೆ ಶುರು ಮಾಡಿದರು. ನೀವು ಇಷ್ಟು ದೊಡ್ಡ ಸುದ್ದಿಯನ್ನು ಹಾಕ್ತಾ ಇದ್ದೀರಿ, ಇದರಿಂದ ಇಷ್ಟು ನಮಗೆ ಜಾಗವಾಯಿತು, ಈ ಜಾಗಕ್ಕೆ ಜಾಹೀರಾತು ಹಾಕಿದ್ರೆ ಇಷ್ಟು ಆದಾಯ ಬರ್ತಾ ಇತ್ತು. ನಂತರದಲ್ಲಿ ಪತ್ರಿಕೆಗಳಲ್ಲಿ ಹೆಚ್ಚು ಹೆಚ್ಚು ಜಾಹೀರಾತುಗಳು ಪ್ರಕಟ ಆಗ್ತಾ ಹೋಗ್ತಾ ಇವೆ. ಮೊದಲು ಮುಖಪುಟದಲ್ಲಿ ಯಾವುದೇ ಜಾಹೀರಾತನ್ನ ಪ್ರಕಟ ಮಾಡಬಾರದು, ಮಾಡಿದರೂ ಕೂಡ ಅದು ಕಾಲು ಪುಟಕ್ಕಿಂತ ಹೆಚ್ಚು ಇರಬಾರದು ಅನ್ನುವಂಥ ಒಂದು ಧೋರಣೆ ಪತ್ರಿಕೆಗಳಲ್ಲಿ. ಅದರ ನಂತರ ಬರ್ತಾ ಅರ್ಧ ಪುಟ ಆಯಿತು, 1 ಪುಟ ಆಯಿತು. ಈಗ ಮೇಲಿನ ಮಾಸ್ಟೆಡ್ ಅನ್ನು ಕೂಡ ತೆಗೆದು ಅದು ಅಲ್ಲಿ ಜಾಹೀರಾತನ್ನು ಪ್ರಕಟ ಮಾಡುವಂತಹ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಯಿತು. ಸೊ ಇವೆಲ್ಲವೂ ಕೂಡ, ಇದನ್ನೆಲ್ಲ ಹೇಳುವ ಉದ್ದೇಶ ಅಂತಂದ್ರೆ ವಾಣಿಜ್ಯೀಕರಣ ಆಗ್ತಾ ಹೋದಾಗೆ ನಮ್ಮ ಸಾಹಿತ್ಯ ಸಾಂಸ್ಕೃತಿಕ ಸುದ್ದಿಗಳಿಗೆ ಅಥವಾ ವಿಷಯಗಳಿಗೆ ಆದ್ಯತೆಗಳು ಕಡಿಮೆ ಆಗ್ತಾ ಹೋಗ್ತದೆ. ಮೊದಲು ಎಲ್ಲ ಪತ್ರಿಕೆಗಳು ಕಥಾ ಸ್ಪರ್ಧೆಯನ್ನು ಮಾಡ್ತಾ ಇದ್ವು, ಕವನಗಳನ್ನು ಪ್ರಕಟ ಮಾಡ್ತಾ ಇದ್ವು, ಲೇಖನಗಳನ್ನು ಪ್ರಕಟ ಮಾಡ್ತಾ ಇದ್ವು, ಬೇರೆ ಬೇರೆ ಪ್ರವಾಸ ಕಥನಗಳನ್ನು ಪ್ರಕಟ ಮಾಡ್ತಾ ಇದ್ವು. ಪ್ರವಾಸ ಕಥನಗಳು ಬೇರೆ ಬೇರೆ ದೇಶ, ಬೇರೆ ಬೇರೆ ಭಾಗದ ಸಂಸ್ಕೃತಿಯನ್ನ ಹೊತ್ತು ತಂದು ಇಲ್ಲೆಲ್ಲ ಪ್ರಚಾರ ಮಾಡ್ತಾ ಇದ್ವು. ಆದರೆ ಇವೆಲ್ಲ ವಾಣಿಜ್ಯೀಕರಣಗೊಂಡಂತೆ ಅವೆಲ್ಲ ಆದ್ಯತೆಗಳು ಕಡಿಮೆ ಆಯಿತು. ಆದರೆ ಇತ್ತೀಚೆಗೆ ಯಾರು ಬೇಕಾದರೂ ಕೂಡ ನ್ಯೂಸ್ ಮಾಡಬಹುದು, ಯಾರು ಬೇಕಾದರೂ ಕೂಡ ಪತ್ರಕರ್ತರಾಗಬಹುದು ಎನ್ನುವಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ.
ಈ ಸಾಮಾಜಿಕ ಜಾಲತಾಣದಿಂದಾಗಿ. ಹಾಗಾಗಿ ಈ ಮೂಲಕ ಮತ್ತೆ ಸಾಹಿತ್ಯ ಸಾಂಸ್ಕೃತಿಕ ವಿಷಯಗಳು ಜನರಿಗೆ ತಲುಪುವಂಥ ವ್ಯವಸ್ಥೆ ಮತ್ತೆ ಬೇರೆ ರೀತಿಯಲ್ಲಿ ಸೃಷ್ಟಿ ಆಗ್ತಾ ಇರೋದು ಒಂದು ರೀತಿಯಲ್ಲಿ ಒಳ್ಳೆಯ ಬೆಳವಣಿಗೆ. ಇದು ಹೆಚ್ಚು ಬಲಗೊಳ್ತಾ ಇವೆ ಅನ್ನೋದು ನನ್ನ ಭಾವನೆ. ಈ ವಿಷಯಗಳ ಕುರಿತಂತೆ ಹೆಚ್ಚಿನ ವಿಷಯಗಳನ್ನು ದೇವಪತ್ತಾರ್ ಅವರು ಮಂಡಿಸ್ತಾರೆ. ನಂತರ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಅಥವಾ ಸಂವಾದವನ್ನು ಮಾಡೋಣ ಅನ್ನುವಂಥ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಈ ರೀತಿ ಪ್ರಾಸ್ತಾವಿಕ ಮಾತುಗಳನ್ನು ಆಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹಿರಿಯರೇ ಮತ್ತು ಸ್ನೇಹಿತರೆ, ನಾನೊಂಥರ ಬೇರೆ ಥರದ ಸಂದಿಗ್ಧ ಸಂಕಟದಲ್ಲಿ ಸಿಲುಕಿದ್ದೇನೆ. ನನಗೆ ಇದನ್ನು ಸಂವಾದ ಪ್ರಶ್ನೋತ್ತರ ಮಾದರಿನಲ್ಲಿ ಅಂತ ಹೇಳಲಾಗಿತ್ತು. ನಾನು ಉಪನ್ಯಾಸಕ್ಕೆ ಯಾವುದೇ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡು ಬರದೇ ಇರುವ ಕಾರಣಕ್ಕಾಗಿ ತಮ್ಮೆಲ್ಲರ ಕ್ಷಮೆಯನ್ನು ಕೋರ್ತೇನೆ. ಆದರೆ ಹೀಗೆ ಮಾತಾಡಲಿಕ್ಕೆ ಬಂದಿರೋದ್ರಿಂದ ಕೆಲವು ಸಂಗತಿಗಳನ್ನು ನನ್ನ ಗಮನಕ್ಕೆ ಬಂದಿರುವ ನನ್ನ ಅನುಭವದ ಹಿನ್ನೆಲೆಯಲ್ಲಿ ಕೆಲವು ಸಂಗತಿಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ವರ್ತಮಾನದ ಪತ್ರಿಕೋದ್ಯಮ ಮತ್ತು ಅದರ ಸಂಕಟಗಳನ್ನು, ಅದರ ಸವಾಲುಗಳನ್ನು ಹೆಂಗೆ ಮಾತಾಡಿದ್ದಾರೆ. ಕನ್ನಡದ ಪತ್ರಿಕೋದ್ಯಮ ಏನಿದೆಯಲ್ಲ, ಯಾವುದನ್ನು ಮಾಧ್ಯಮ ಅಂತ ಕರಿತೀವಿ, ಅದನ್ನು ಪತ್ರಿಕೋದ್ಯಮ ಆಗಿದೆ. ಈಗ ಈ ಮಾಧ್ಯಮ ಆರಂಭ ಆಗಿದ್ದು ಕನ್ನಡ ಲೇಖಕರು, ಕನ್ನಡ ಸಾಹಿತಿಗಳು ತಮ್ಮ ಹೊಣೆಗಾರಿಕೆಯನ್ನು ಅರಿತು, ಅಂದರೆ ಅವರು ಕತೆ ಬರೀತಿದ್ರು, ಕಾದಂಬರಿ ಬರೀತಿದ್ರು, ಕವಿತೆ ಬರೀತಿದ್ರು. ಅದರ ಜೊತೆಗೆ ಅವುಗಳನ್ನು ತಲುಪಿಸಲಿಕ್ಕೆ, ಅವುಗಳನ್ನು ಸಾಗಿಸಲಿಕ್ಕೆ, ಅವುಗಳನ್ನು ಮಾಧ್ಯಮ ರೂಪವಾಗಿ ಅದನ್ನು ಬೇರೆ ಓದುಗನಿಗೆ ತಲುಪಿಸಲಿಕ್ಕಾಗಿ ಪತ್ರಿಕೆಗಳನ್ನು ಹೇಳುವಾಗ ದಿನಪತ್ರಿಕೆಗಳಲ್ಲ, ಸಾಹಿತ್ಯ ಪತ್ರಿಕೆಗಳನ್ನು, ಕಿರುಪತ್ರಿಕೆಗಳನ್ನು ಆರಂಭಿಸಿದರು. ನೀವು ನವೋದಯ ಕಾಲದ ಯಾವುದೇ ಲೇಖಕನನ್ನು ತೆಗೆದುಕೊಂಡರೂ ಕೂಡ, ಎಕ್ಸೆಪ್ಟ್ ಬಿಟ್ಟರೆ ಕೆಲವು ಅಪವಾದಗಳನ್ನು ಹೊರತುಪಡಿಸಿದರೆ ಬಹುತೇಕ ಎಲ್ಲ ನವೋದಯದ ಲೇಖಕರು ಪತ್ರಿಕೆಗಳನ್ನು ನಡೆಸಿದರು. ಬೆಟಗೇರಿಯವರು ಜಯಂತಿಯನ್ನು, ಶಿವರಾಮ್ ಕಾರಂತರು ವಸಂತವನ್ನು, AR ಕೃಷ್ಣಶಾಸ್ತ್ರಿಗಳು ಪ್ರಬುದ್ಧ ಕರ್ನಾಟಕವನ್ನು, ಜಯ ಕರ್ನಾಟಕವನ್ನು ಗೆಳೆಯರ ಗುಂಪಿನ ಮೂಲಕ, ಹೀಗೆ ಅಲ್ಲಿ ಪತ್ರಿಕೆಗಳಲ್ಲಿ ಆ ಪತ್ರಿಕೆಗಳನ್ನು ತರುತ್ತಿದ್ದ ವಾಗ್ಭೂಷಣ ಇರ್ಬೋದು, ಸಂವಾದ ಇರ್ಬೋದು, ರಾಘವೇಂದ್ರ ಪಾಟೀಲರು ಮತ್ತು ಅವರ ಸ್ನೇಹಿತರು ಸೇರ್ತಿದ್ದರು. ಸೊ ಅದರ ಒಂದು ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಓದುಗರಿಗೆ ತಲುಪಿಸಬೇಕು, ಗಂಭೀರವಾದ ಸಾಹಿತ್ಯವನ್ನು ತಲುಪಿಸಬೇಕು ಅನ್ನೋ ಕಾರಣಕ್ಕೆ ಹೆಗ್ಡೆಯವರು ಹೇಳ್ತಾ ಹೇಳೋದು, ನಾವು ಆ ಸಾಹಿತ್ಯದ ಸುದ್ದಿಗಳನ್ನು 600, 800, 900 ವರ್ಡಿಂದ ಸುದ್ದಿ ಬರೀತಿದ್ದೀವಿ ಅಂತ. ಅದೊಂದೀಗ ನೆನಪು. ಸೊ ಹಿಂದೆ ನಾನು ರೀಸೆಂಟಾಗಿ ಒಂದು ಜಯ ಕರ್ನಾಟಕ ಮತ್ತು ಜಯಂತಿಯ ಕೆಲವು ಸಂಚಿಕೆಗಳನ್ನು ನೋಡುವಾಗ ಒಂದು ನಾಡ ಹಬ್ಬದ ವರದಿಯನ್ನು 16 ಪುಟದಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಅದು ನೀವು ಅಲ್ಲಿ ಆ ಕ್ಷಣದಲ್ಲಿ ಇದ್ದರೂ ಕೂಡ ನಿಮಗೆ ಅಷ್ಟು ವಿವರಗಳು ಸಿಗಲಿಕ್ಕೆ ಸಾಧ್ಯ ಇದೆ. ಸೊ ಆ ಥರದ ಒಂದು ಪತ್ರಕರ್ತರೇ, ಅಂದರೆ ಸಾಹಿತಿಗಳೇ ಪತ್ರಕರ್ತರ ಹೊಣೆಯನ್ನು ನಿಭಾಯಿಸ್ತಾ ಆ ಸಾಹಿತ್ಯದ ಸಂಸ್ಕೃತಿಯ ಮಹತ್ವವನ್ನು ದಾಖಲಿಸಿ ಅದನ್ನು ಸಾಗಿಸ್ತಿದ್ದರು. ಜಯಂತಿನಲ್ಲಿ ಮತ್ತು ಜಯ ಕರ್ನಾಟಕದಲ್ಲಿ ಎರಡೂ ಪತ್ರಿಕೆಗಳಲ್ಲಿ ಕೂಡ ಲೀಡ್ ಆ ಪೊಯಮ್ ಲೀಡ್ ಆಗಿರುತ್ತೆ. ಈಗ ಕವಿತೆ ಮತ್ತು ಸಾಹಿತ್ಯ ಮುಖ್ಯವಾಹಿನಿಯಿಂದ ದೂರ ಸರಿದೋಗಿದೆ. ಇದಕ್ಕೆ ನಾವು ಕೇವಲ ಮಾಧ್ಯಮಗಳನ್ನು ದೂರಿದರೆ, ಮಾಧ್ಯಮದಲ್ಲಿ ಇರುವವರನ್ನು ದೂರಿದರೆ ಮತ್ತು ಮ್ಯಾನೇಜ್ಮೆಂಟ್ಗಳನ್ನು ದೂರಿದರೆ ಅರ್ಥ ಇಲ್ಲ. ಅದನ್ನು ಸೂಚ್ಯವಾಗಿ ಹೆಗ್ಡೆಯವರು ಹೇಳಿದರು. ಓದುಗರಾಗಿ ನಾವು ಏನನ್ನು ಬಯಸ್ತೇವೆ, ನಾವು ಯಾವುದಕ್ಕೆ ಆದ್ಯತೆ ಕೊಡ್ತೇವೆ, ಅದು ನಮಗೆ ಸಿಗ್ತದೆ. ಯಾವುದನ್ನು ನಾವು ನೋಡ್ತೇವೆ, ಯಾವುದನ್ನು ನಾವು ಕಾಣಲಿಕ್ಕೆ ಬಯಸ್ತೀವಿ, ಅದನ್ನೇ ನಮಗೆ ಅವರು ತೋರಿಸ್ತಾರೆ. ಅದು ದೃಶ್ಯ ಮಾಧ್ಯಮ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು. ಈಗ ಡಿಜಿಟಲ್ ಮಾಧ್ಯಮದಲ್ಲಿ ಬಂದ ಮೇಲೆ ಒಂದು ಕ್ರಾಂತಿಕಾರಕ ಬದಲಾವಣೆ ಆಗಿರೋದು ಏನು ಅಂತಂದರೆ, ನಮ್ಮ ವ್ಯಕ್ತಿಗತ ಆಯ್ಕೆಗೆ ಅನುಗುಣವಾಗಿ ನನಗೆ ಬೇಕಾದದ್ದನ್ನು ನಾನು ನೋಡುವ, ಕೇಳುವ, ಆಯ್ದುಕೊಳ್ಳುವ ಒಂದು ಅವಕಾಶ ಸಿಕ್ಕಿದೆ. ಸೊ ಇದು ಯೂಟ್ಯೂಬ್ನಂತಹ ಒಂದು ಮೀಡಿಯಂನಲ್ಲಿ ನಾನು ಈಗ ಮೊದಲೆಲ್ಲ 5 ನಿಮಿಷ 10 ನಿಮಿಷದ ವಿಡಿಯೋ ಅಂತೆಲ್ಲ ಹೇಳ್ತಾ ಇದ್ರು. ಅಂದರೆ ನೋಡುವವರ ಆಸಕ್ತಿಯ ಕಾಲಾವಧಿ ಕಡಿಮೆ ಆಗಿದೆ,
ಹಾಗಾಗಿ ಬರೀ ರೀಲ್ಸ್ಗಳನ್ನು ನೋಡ್ತಾರೆ. ಇದೊಂದು ರೀಲ್ಸ್ಗಳ ಕಾಲ. ರೀಲ್ಗಳ ಮೂಲಕ ಏನು ಹೇಳದಿದ್ರು ನೀವು ನ್ಯೂಸ್ ಪೇಪರ್ನಲ್ಲಿ ಈಗ ಮೊದಲು 250 ಪದಗಳಲ್ಲಿ ಬರೆದು ಕೊಡಬೇಕು ಒಂದು ಸ್ಟೋರಿ ಅಂತ ಹೇಳ್ತಿದ್ರು ಈ 15 ವರ್ಷದ ಹಿಂದೆ. ಈಗ ಅದು 120 ವರ್ಡ್ಗಳಲ್ಲಿ ಬರೆದು ಕೊಡಬೇಕಂತಾಗಿದೆ. ಯಾಕೆ ಅಂತಂದ್ರೆ ನಿಮಗೆ ಒಂದು ಸಲ ನಿಮ್ಮ ಮೊಬೈಲ್ ಸ್ಕ್ರೀನ್ನ ಮೇಲೆ ಏಕಕಾಲಕ್ಕೆ 60 ಶಬ್ದಗಳು ಕಾಣಿಸ್ತವೆ. ಆ 60 ಶಬ್ದಗಳನ್ನ ಒಂದ್ಸಲ ಸ್ಕ್ರಾಲ್ ಮಾಡಿದ್ರೆ ಇನ್ನು 60 ಇರಬೇಕು. ಮತ್ತೊಂದು ಸಲ ಸ್ಕ್ರಾಲ್ ಮಾಡಿದಾಗ ಅಲ್ಲಿ ಟೆಕ್ಸ್ಟ್ ಇದ್ರೆ ಅದನ್ನ ಯಾರು ಓದೋದಿಲ್ಲ. ಸೊ ಅಂದ್ರೆ 120 ವರ್ಡ್ ನಲ್ಲಿ ನೀವು ಏನ್ ಬರೀತೀರಿ ಅದು ಅಕ್ಷರದಲ್ಲಿ ಬರೀಬೇಕಾಗ್ತದೆ. ನೀವು ವಿಡಿಯೋ ಅಂತ ಇದ್ದಾಗ ಅದನ್ನ 30ರಿಂದ 90 ಸೆಕೆಂಡಿನ ಒಳಗಾಗಿ ನೀವು ಹಿಡಿದಿಡದೆ ಇದ್ರೆ ಆ ನೋಡುಗ ನಿಮ್ಮನ್ನ ಅಂದ್ರೆ ಅಷ್ಟು ಚಂಚಲವಾಗಿದೆ, ಅಷ್ಟು ಮನಸ್ಸು ಏಕಾಗ್ರತೆಯಿಂದ ದೂರ ಚಲಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಬಟ್ ಅದಕ್ಕೆ ಪರ್ಯಾಯವಾಗಿ ಅದಕ್ಕೆ ವಿರುದ್ಧವಾದ ಇನ್ನೊಂದು ನಡವಳಿಕೆಗಳನ್ನು ಕೂಡ ನೋಡ್ತಿದ್ವಿ. ರೀಸೆಂಟ್ ಆಗಿ ಪಾಡ್ಕಾಸ್ಟ್ಗಳಲ್ಲೆಲ್ಲ 2 ಗಂಟೆ 3 ಗಂಟೆ ವಿಡಿಯೋಗಳನ್ನು ನಾವು ಈಗ ಸದ್ಯದ ಟ್ರೆಂಡ್ ಆಗಿ ಅದನ್ನು ಗಮನಿಸ್ತಾ ಇದ್ದೀವಿ. ಈ 3 ಗಂಟೆಯ ವಿಡಿಯೋಗಳಲ್ಲಿ ಒಂದೇ ಒಂದು ಸೆಕೆಂಡಿನ ಕಾಡು ಹರಟೆ ಇರಲ್ಲ. ಅದರೊಳಗೆ ಟು ದಿ ಪಾಯಿಂಟ್ ಸಬ್ಜೆಕ್ಟ್ ಅನ್ನೇ ಗಮನದಲ್ಲಿಟ್ಕೊಂಡು ಸಬ್ಜೆಕ್ಟಿನ ಎಷ್ಟು ಸಾಧ್ಯವೋ ಅಷ್ಟು ಆಳಕ್ಕೆ ಇಳಿದು ವಿಷಯವನ್ನ ಸ್ಪರ್ಶಿಸುವ, ಅದನ್ನ ಮಾತಾಡುವ, ಅದನ್ನ ಚರ್ಚಿಸುವ, ಅದನ್ನ ಅರ್ಥ ಮಾಡ್ಕೊಳ್ಳುವ. ಅದಕ್ಕೂ ಕೂಡ ಲಕ್ಷಾಂತರ ಜನ, ಸಾವಿರಾರು ಜನ ನೋಡ್ತಾ ಇದ್ದಾರೆ. ಸೊ ಈ ನೋಡುವವರು ಮೇನ್ ಸ್ಟ್ರೀಮ್ ಜರ್ನಲಿಸಂಗೆ ಭಿನ್ನವಾದ ನೆಲೆಯಿಂದ ಹೊರಟು ತಮಗೆ ಬೇಕಾದದಂದ್ರೆ ಈಗ ನನಗೆ ಯಾವುದೋ ಒಂದು ಸಂದರ್ಶನ ನೋಡ್ಬೇಕು ಅಂತ ಅಂದ್ರೆ ಅವರವರ ವ್ಯಕ್ತಿಗತ ಆಯ್ಕೆಗೆ ಅನುಗುಣವಾದ ರೀತಿಯಲ್ಲಿ ಸಿಗ್ತಾ ಇದೆ. ಇದು ಹೆಂಗೆ ಅಂತಂದ್ರೆ ಒಂಥರ ಇದನ್ನ ಒಂದು ಮೆಟಫರ್ ನಲ್ಲಿ ಹೇಳೋದಾದ್ರೆ ಒಂದು ರಾಜನಿರುವ ಭಯ ಇದ್ದ ಕಾಲ ಒಂದಾದ್ರೆ ಇನ್ನೊಂದು ರಾಜನಿಲ್ಲದ ಅರಾಜಕತೆಯ ಕಾಲ ಅಂತ. ರಾಜನಿರುವ ಭಯದ ಜೊತೆಗೆ ಹಲವು ಆತಂಕಗಳು ಕೂಡ ಇರ್ತವೆ. ಈಗ ಅರಾಜಕತೆ ಅಂತ ಅನ್ನೋದು ಬರೀ ನೆಗೆಟಿವ್ ಆಗಿ ನೋಡ್ಬೇಕಾಗಿಲ್ಲ. ನಾವು ರಾಜನಿಲ್ಲದೆ ಇರುವ ಕಾಲದಲ್ಲಿ ಕೂಡ ಕೆಲವು ತನ್ನ ಪಾಡಿಗೆ ತಾನು ಒಳ್ಳೆಯ ಬೆಳವಣಿಗೆಗಳು ಬದಲಾವಣೆಗಳಾಗ್ತಿರ್ತವೆ. ಈ ದೊಡ್ಡ ದೊಡ್ಡ ಸಂದರ್ಶನಗಳನ್ನ, ದೊಡ್ಡ ದೊಡ್ಡ ಲೆಕ್ಚರ್ಗಳನ್ನ, ಉಪನ್ಯಾಸಗಳನ್ನ ಈಗ ವಿಡಿಯೋ ಮಾಧ್ಯಮದಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತದೆ. ಸೊ ಈ ಹೊಣೆಗಾರಿಕೆಯನ್ನ ಬೇರೆ ಯಾರಿಗೋ ವಹಿಸ್ಲಿಕ್ಕೆ ಆಗಿದ್ದೇನೆ. ತುಂಬಾ ಜನ ನಮ್ಗೆ ಫೋನ್ ಮಾಡಿ ಹೇಳ್ತಿರ್ತಾರೆ, ಬಹಳ ದೊಡ್ಡ ದೊಡ್ಡ ವಿಡಿಯೋಗಳನ್ನು ಕೂಡ ನೋಡುವ ಜನ ಇದ್ದಾರೆ. ತಮ್ಮ ದೈನಂದಿನ ಚಟುವಟಿಕೆಗಳ ಮಧ್ಯೆಯೇ ಅದನ್ನ ಕೂಡ ಗಮನಿಸ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ನಾವು ಯಾವಾಗಲೂ ಕೂಡ ಅದನ್ನ ಲಕ್ಷಗಳ ಲೆಕ್ಕದಲ್ಲಿ, ಹಣದ ಲೆಕ್ಕದಲ್ಲಿ ನೋಡಿದ್ರೆ ನಮಗೆ ಅದು ಹೆಚ್ಚು ಕಾಣಿಸ್ಲಿಕ್ಕಿಲ್ಲ. ಬಟ್ ಅದರ ಒಂದು ಮೌಲ್ಯದ ಲೆಕ್ಕದಲ್ಲಿ ನೋಡಿದ್ರೆ ಅಂಥದ್ದೊಂದು ಮೌಲ್ಯಾಧಾರಿತ ಲೋಕ ಈಗ ಕೂಡ ಇದೆ ಮತ್ತು ಅದನ್ನು ನೋಡುವ ಜನ ಈಗ ಕೂಡ ಇದ್ದಾರೆ. ಅವರ ಸಂಖ್ಯೆ ಕಡಿಮೆ ಇರಬಹುದು. ಮುಂಚೆ ಕೂಡ ನಿಮಗೆ 1,000 ಪುಸ್ತಕ ಮಾಡಿದ್ರೆ 20 ವರ್ಷ 25 ವರ್ಷ ಎಲ್ಲ ಮಾಡ್ತಿದ್ದ ಕಾಲ ಇತ್ತು. ಈಗ ಹಂಗಿಲ್ಲ. ಈಗ ನಿಮಗೆ ಪುಸ್ತಕಗಳು ಬೇಗ ಮಾಡ್ತವೆ, ಆದರೆ ಕಡಿಮೆ ಓದಲ್ಪಡ್ತವೆ. ಸೊ ಅದ್ರ ಓದ್ತಾರಲ್ಲ, ಯಾರು ಓದ್ತಾರೆ ಅವರು ನಿಜವಾದ ಕಾಳಜಿಯಿಂದ ಓದ್ತಾರೆ. ಶೋಕೇಸ್ಗಾಗಿ ತಗೊಳ್ಳೋರ ಸಂಖ್ಯೆ ಕಡಿಮೆ ಆಗಿದೆ. ಸೊ ಈ ಮಾಧ್ಯಮದ ಬಳಕೆ ಕೂಡ ಅಂದ್ರೆ ಇದೇನು ಗೊತ್ತಾ, ಬದಲಾವಣೆ ಅನ್ನೋದು ಸಹಜವಾದ ಪ್ರಕ್ರಿಯೆ. ಯಾವುದು ಕೂಡ ಶಾಶ್ವತವಾಗಿ ಇದು ಹಿಂಗೆ, ಇದು ಮಿತ್ತಮ್, ಇದು ಹೆಂಗೆ ಅಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಬದಲಾಗಿದೆ. ಈಗ ಬದಲಾದ ಲೋಕದಲ್ಲಿ ನಾವು ಹೀಗಿದ್ದೀವಿ. ಸೊ ಇಲ್ಲಿ ನಾವು ಬೇರೆಯವರಿಂದ ಹೊಣೆಗಾರಿಕೆಯನ್ನ, ಅಂದ್ರೆ ಒಂದು ಯಾವುದನ್ನ ನಾವು ಆರ್ಗನೈಸ್ಡ್ ಮೀಡಿಯಾ ಅಂತ ಇತ್ತಲ್ಲ, ಅದು ಅನ್ಆರ್ಗನೈಸ್ಡ್ ಮೀಡಿಯಾ ಆಗಿ ಕನ್ವರ್ಟ್ ಆಗಿದೆ. ಈಗ ಸಿಟಿಜನ್ ಜರ್ನಲಿಸ್ಟ್ ಅಂತ ಬಂದಿದ್ದಾರೆ. ಈಗ ವರದಿ ಮಾಡ್ಲಿಕ್ಕಾಗಿ ಟ್ರೇನ್ಡ್ ನುರಿತ ಅದನ್ನೇ ಓದಿದ ಪತ್ರಕರ್ತರ ಅಗತ್ಯ ಇಲ್ಲ. ಈಗ ಇದರಿಂದ ಕೆಲವು ಅಪಾಯಗಳು ಕೂಡ ಇದೆ. ನೀವು ಯಾವುದನ್ನ ಸುದ್ದಿ ಅಂತಿರೋ, ಯಾವುದು ಸುದ್ದಿ ಅನ್ನೋದಿಲ್ವೋ ಅನ್ನೋದ್ರ ಬಗ್ಗೆ ಕೂಡ ಒಂದು ಗೊಂದಲ ಇದರಿಂದ ಉಂಟಾಗ್ತದೆ. ಸೊ ಅನ್ಫಿಲ್ಟರ್ಡ್ ಆಗಿ ಮಾಹಿತಿಯ ರವಾನೆ ಆಗುವುದು ಕೂಡ ಆತಂಕಗಳನ್ನು ಕ್ರಿಯೇಟ್ ಮಾಡ್ತದೆ. ಅಂತ ಆತಂಕದ ಒಂದು ರೂಪವೇ ವಾಟ್ಸಪ್ ಅನ್ನೋದು ಒಂದು ಯೂನಿವರ್ಸಿಟಿಯಾಗಿ, ಒಂದು ಜ್ಞಾನದ ಕೇಂದ್ರವಾಗಿ ಪರಿವರ್ತಿತ ಆಗಿರೋದು. ಈ ಆಧುನಿಕ ಮಾಧ್ಯಮಗಳು ಕೂಡ ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ಇನ್ಸ್ಟಾಗ್ರಾಮ್ಗಳಿರ್ಬೋದು, ಇವೆಲ್ಲವೂ ಕೂಡ ಬೆಳಗ್ಗೆ ಪಾಟೀಲರು ಮಾತಾಡ್ತಾ ಹೇಳಿದ್ರು, ಸಮಷ್ಟಿಯಿಂದ ವ್ಯಷ್ಟಿಯ ಕಡೆಗೆ ನಡಬೇಕಾಗಿದ್ದು ಈಗ ಉಲ್ಟಾ ಫ್ಲೋ ಆಗಿ ಆತಂಕಗಳನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಅಂಥದ್ದೊಂದು ಆತಂಕದ ದಿನಗಳಲ್ಲಿ ನಾವು ಏನನ್ನ ಮಾಡಬೇಕು, ನಮ್ಮ ಹೊಣೆಗಾರಿಕೆ ಅಂತ ಅರಿತು ಮಾಡುವ ಕೆಲಸಗಳು ನಮ್ಮನ್ನ ಹೆಚ್ಚು ದೂರ ಕರ್ಕೊಂಡು ಹೋಗ್ತವೆ.
ಸೊ ಇಷ್ಟು ನಾನು ಸ್ಥೂಲವಾಗಿ ಈ ಕ್ಷಣಕ್ಕೆ ಹೊಳೆದ ಕೆಲವು ಸಂಗತಿಗಳು. ಯಾರಾದರೂ ಪ್ರಶ್ನೆಗಳನ್ನು ಕೇಳಿದ್ರೆ ಆ ಪ್ರಶ್ನೆಗಳ ಮೂಲಕ ನಾವು ಈ ಮಾತುಕತೆಯನ್ನು ಮುಂದುವರಿಸಬಹುದು ಅನಿಸ್ತದೆ. ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು ಅಂತ ಹೇಳ್ತಾ ನಮಸ್ಕಾರ. ಸರ್, ಮಾಧ್ಯಮಗಳ ಸಾಂಸ್ಕೃತಿಕ ಹೊಣೆ ಕುರಿತು ಇವತ್ತೇನು ವಿಚಾರಗೋಷ್ಠಿ ಇದೆಯಲ್ಲ, ಇಬ್ಬರು ಪ್ರಮುಖರು NS ಶ್ರೀಧರಮೂರ್ತಿ ಅವರು ಮತ್ತು ನೀವು. ಇವತ್ತು ನಾವು ಮನೆಯಲ್ಲಿ ಮೇನ್ ಸ್ಟ್ರೀಮ್ ಮಾಧ್ಯಮ ಅಂತ ಏನು ಕರಿತೀವಲ್ಲ, ಅವುಗಳಿಂದ ಸ್ವಲ್ಪ ಸಂವೇದನಾಶೀಲ ವ್ಯಕ್ತಿಗಳು ವಿಮುಖರಾಗ್ತಾ ಇದ್ದೀವಿ. ಇದು ಖಚಿತದ. ನಾವೇ ಮನೆಯೊಳಗೆ ಬೆಟಪುರುಷರನ್ನು ಸಂಜೆ ಮುಂದೆ ಕರಿತಾ ಇದ್ದೀವಿ ಆ್ಯಂಕರಿಂಗ್ ರೂಪದಲ್ಲಿ ಅಂತ ಅನಿಸ್ತಾ ಇದೆ. ಅಂಥದ್ರಲ್ಲಿ ನಮಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅಥವಾ ನಮ್ಮ ಜೀವಜಾಲವನ್ನು ಪೋಷಿಸಲಿಕ್ಕೆ ನಿಮ್ಮಂಥ ಪತ್ತಾರ್ ಸರ್ ಅಂತವರು ಮತ್ತು NS ಶ್ರೀಧರಮೂರ್ತಿ ಅಂತವರು ನೀವೇನು ಈ ಡಿಜಿಟಲ್ ಮಾಧ್ಯಮವನ್ನು ಬಳಸ್ಕೊಳ್ತಾ ಇದ್ದೀರೋ, ಇದು ನಮ್ಗೆ ತುಂಬ ಅನುಕೂಲ ಆಗಿದೆ. ಮತ್ತು ನಿಮಗೆ ಏನೋ ತೊಂದರೆಗಳು ಇದ್ದಿರಬಹುದು ಆರ್ಥಿಕವಾಗಿ, ಬಟ್ ನೀವು ಹೇಳಿದಾಗೆ ಇದು ನಮಗೆ ಕೋಟ್ಯಾವಧಿ ರೂಪಾಯಿಯ ಸಂವೇದನಶೀಲತೆಯನ್ನು ಉಳಿಸ್ಕೊಡ್ತಾ ಇದ್ದೀವಿ. ಇದು ಸ್ವಲ್ಪ ಅಲ್ಪಸಂಖ್ಯಾತರೇ ಇರಬಹುದು. ಯಾವತ್ತೂ ಸಾಹಿತಿಗಳು ಅಲ್ಪಸಂಖ್ಯಾತರೇ, ಸಾಹಿತ್ಯ ಅಲ್ಪಸಂಖ್ಯಾತವೇ, ಸಂಗೀತ ಅಲ್ಪಸಂಖ್ಯಾತವೇ, ಸಾಂಸ್ಕೃತಿಕತೆ ಅಲ್ಪಸಂಖ್ಯಾತರಲ್ಲೇ ಇರ್ತದೆ. ಆದರೆ ನೀವು ಇದನ್ನು ಕೈ ಬಿಡಬೇಡ್ರಿ. ಎಷ್ಟೇ ಕಷ್ಟಗಳು ಬಂದರೂ ನಮ್ಮ ಮನಸ್ಸನ್ನು ರೂಪಿಸುವ ನಮ್ಮ ಯುವಜನರಿಗೆ ನೀವು ಮಾರ್ಗದರ್ಶಕ ಆಗುವಂಥ ಶಕ್ತಿ ನಿಮಗಿದೆ. ಸೊ ನೀವು ಪ್ರಾಕ್ಟಿಕಲ್ ಆಗಿ ಇದನ್ನು ಮಾಡಿದ್ದೀರಿ, ಬರೀ ಭಾಷಣಕಾರರಾಗಿ ಬಂದಿಲ್ಲ. ಪ್ಲೀಸ್ ಇದನ್ನು ಕಂಟಿನ್ಯೂ ಮಾಡಿ ಅಂತ ನಾನು ಎಲ್ಲರ ಪರವಾಗಿ ನಿಮ್ಮಲ್ಲಿ ವಿನಂತಿಸ್ತೇನೆ. ಥ್ಯಾಂಕ್ ಯು ಸರ್. ಮತ್ತು ಸರ್, ಇನ್ನೊಂದು, ನಾವು ಬೆಳಗಾವಿಯಲ್ಲಿ ಇಟ್ಕೊಂಡು ಬೆಂಗಳೂರು, ಗುಲ್ಬರ್ಗ ಅಲ್ಲಿ ಎಲ್ಲಿ ಫಂಕ್ಷನ್ ಬರ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಎಲ್ಲ ಫಂಕ್ಷನ್ಗಳು ಇರ್ತಾವಲ್ಲ, ಅವು ದೀರ್ಘಾವಧಿಯಲ್ಲಿ ಇದ್ರೂ ಕೂಡ ನಾವು ಪೂರ್ತಿ ಕೂತು ನೋಡ್ತೀವಿ. ಎಡಿಟರ್ ಸಿಕ್ಕ ಅವ್ರು ಚಿತ್ರ ವಿಚಿತ್ರ ಆಗೋದಿಲ್ಲ. ನೇರವಾಗಿ ಅವರ ನಿಲುವುಗಳೇ ನಮಗೆ ತಲುಪ್ತಾವೆ. ಸೊ ಆ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ದೀರ್ಘಾವಧಿ ಇದ್ರೂ ಕೂಡ ಅದನ್ನು ಮಾಡ್ರಿ ಅಂತ ನಾನು ಕೇಳ್ಬೋದು. ಈ ಸಾಹಿತ್ಯದ ಅಲ್ಪಸಂಖ್ಯಾತ ಸಂಬಂಧಪಟ್ಟ ಒಂದು ವಾಕ್ಯ ಹೇಳಿ. ನಾವೊಂದು ದಿನಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದ, ಪುರವಣಿನಲ್ಲಿ ಕೆಲಸ ಮಾಡ್ತಿದ್ದ ಕಾಲದಲ್ಲಿ ಮ್ಯಾನೇಜ್ಮೆಂಟ್ನವರು ಬೇರೆ ಪತ್ರಿಕೆಗಳಿಂದೆಲ್ಲ ಕತೆ ಮತ್ತು ಕವಿತೆಗಳನ್ನು ತೆಗೆದಿದ್ದಾರೆ, ನೀವು ತೆಗೀರಿ, ಯಾಕೆಂದರೆ ಅದನ್ನು ಜನ ಓದುವುದಿಲ್ಲ ಅಂತ. ಅವಾಗ ಒಂದು ಸಣ್ಣದೊಂದು ಫೀಡ್ಬ್ಯಾಕ್ ಸರ್ವೆಯನ್ನು ಮಾಡಿಸಿದಾಗಿತ್ತು. ಪುರವಣಿಯನ್ನು ಓದುವವರ ಸಂಖ್ಯೆ, ಸಾಹಿತ್ಯದ ಪುರವಣಿಯನ್ನು, ಪುರವಣಿ ಅಂತಂದ್ರೆ ಭಾನುವಾರದ ಸಾಹಿತ್ಯ ಪುರವಣಿ, ಅದರಲ್ಲಿ ಭಾನುವಾರದ ಪುರವಣಿನಲ್ಲಿ ಬಹುತೇಕ ಪಾಲು ಸಾಹಿತ್ಯದ್ದಿರ್ತಿತ್ತು. ಉಳಿದಂತೆ ಸಂಸ್ಕೃತಿಯ ಅದು ಬಿಟ್ಟು, ಸಾಹಿತ್ಯ ಬಿಟ್ಟರೆ ಸಂಸ್ಕೃತಿ, ಕಲೆ, ಸಂಸ್ಕೃತಿಯ ಬಗ್ಗೆ ಇರ್ತಿತ್ತು. ಆದರೆ ಅವಾಗ ಒಂದು ಸರ್ವೆ ಅಂತ ಮಾಡಿದಾಗ ಬಹಳ, ನಾವು ಯಾವಾಗ ಏನು ಅಂದ್ಕೊಂಡಿದ್ವಿ ಸರ್ವೆ ಮಾಡೋದಕ್ಕಿಂತ ಮುಂಚೆ ಅಂತಂದರೆ, ಅಲ್ಲಿ ದಿನ ಭವಿಷ್ಯವನ್ನು ಜಾಸ್ತಿ ಜನ ನೋಡ್ತಾರೆ, ಸ್ಪೋರ್ಟ್ಸನ್ನು ಜಾಸ್ತಿ ಜನ ನೋಡ್ತಾರೆ, ಸಿನಿಮಾನ ಜಾಸ್ತಿ ಜನ ನೋಡ್ತಾರೆ. ದಿಸ್ ಇಸ್ ದ ಜನರಲ್ ಪರ್ಸೆಪ್ಷನ್ ಆ್ಯಕ್ಚುಲಿ ಇರೋದು. ಪತ್ರಕರ್ತರಿಗೂ ಕೂಡ ನಮ್ಗೆ ಅಂಥದ್ದೇ ಪರ್ಸೆಪ್ಷನ್ ಇದೆ. ಬಟ್ ಅದೊಂದು ಸರ್ವೆ ಮಾಡಿದ ಮೇಲೆ ಗೊತ್ತೈತಿ ಯಾವ ವಿಭಾಗವನ್ನು, ಸ್ಪೋರ್ಟ್ಸು ಸೇರಿದಂತೆ, ಸಾಹಿತ್ಯವೂ ಸೇರಿದಂತೆ ಯಾವುದೇ ವಿಭಾಗವನ್ನು 5%ಗಿಂತ ಜಾಸ್ತಿ ಜನ ನೋಡಲ್ಲ. ಸಾಹಿತ್ಯ 4% ಇದ್ರೆ ಸ್ಪೋರ್ಟ್ಸ್ 5% ಇರ್ಬೋದು. ಅಂದರೆ ಎಲ್ಲವೂ 5, 4, 3ರ ಮಧ್ಯೆ ಓಡಾಡ್ತದೆ ಹೊರತು ಯಾವುದು 10%, 15% ಕೂಡ ಇಲ್ಲ. ಈವನ್ ರಾಜಕಾರಣದ ಹಾರ್ಡ್ ನ್ಯೂಸ್ಗಳನ್ನು ಕೂಡ 3ರಿಂದ 5% ಜನ ಮಾತ್ರ ಆಸಕ್ತಿಯಿಂದ ನೋಡ್ತಾರೆ. ನಾವು ಅದನ್ನು ಅಂದರೆ ಸೊಸೈಟಿಯ ಮೇಲೆ ಅಟ್ರಿಬ್ಯೂಟ್ ಮಾಡಿ ನಾವು ಅದನ್ನು ಹೇರಲಾಗ್ತಾ ಇದೆ ಅಂತ ನನಗೆ ಅನಿಸ್ತದೆ. ಸೊ ಅಂದರೆ ಸಾಹಿತ್ಯ ಅನ್ನೋದು ಮಾತ್ರ ಅಲ್ಲ, ಎಲ್ಲ ಪ್ರಮುಖ ಸಂಗತಿಗಳನ್ನು ಹೀಗೆ ಜನರಲ್ ಪರ್ಸೆಪ್ಷನ್ಗಳನ್ನು ಹುಸಿ ಮಾಡುವಂತಹ ಯಾವುದೇ ಮೆಕ್ಯಾನಿಸಮ್ ನಮ್ಮಲ್ಲಿ ಇಲ್ಲ. ಸೊ ನಾವು ಹೆಡ್ಡರ್ ಹೇಳಿದ್ರು, ನಾನು ಹೇಳುವಾಗ ನ್ಯೂಸ್ ಪೇಪರ್ನ ಜನರ ಲೆವೆಲಿಗೆ ತಗೊಂಡು ಹೋಗೋದಲ್ಲ, ಜನರನ್ನ ನ್ಯೂಸ್ ಪೇಪರ್ನ ಎತ್ತಿ ತರಬೇಕಲ್ಲ. ಮನ್ಸೂರ್ ಒಂದು ಕಡೆ ಎಲ್ಲೋ ಮನ್ಸೂರ್ ಒಂದು ಕಡೆ ಹೇಳ್ತಾ ಇದ್ರು, ನಾವು ಕೇಳುಗನ ಲೆವೆಲ್ಗೆ ಹೋಗಿ ಆಡೋದಲ್ಲ, ಅಲ್ಲಿ ಕೇಳುಗನನ್ನ ನಮ್ಮ ಲೆವೆಲ್ಗೆ ಎತ್ತರಿಸ್ಕೋಬೇಕು ಅಂತ. ಅಂಥದ್ದೊಂದು ಹೊಣೆ ಮಾಧ್ಯಮಗಳಿಗೆ ಇತ್ತು. ಯಾವಾಗ ಅದೊಂದು ಆರ್ಗನೈಸ್ಡ್ ಮೀಡಿಯಾ ಆದಾಗ ಇತ್ತು. ಸೊ ಈಗಂತೂ ಆರ್ಗನೈಸ್ಡ್ ಮೀಡಿಯಾ ಅನ್ನೋದು ಒಂದು ನ್ಯೂಸ್ ರೂಮ್ ಅಂತಾನೆ ಇಲ್ಲ ಈಗ ಆ್ಯಕ್ಚುಲಿ. ಸೊ ಅನ್ಫಿಲ್ಟರ್ಡ್ ಎಲ್ಲವೂ ನಿಮಗೆ ನೇರವಾಗಿ ಬರ್ತದೆ. ಎಲ್ಲದರಿಂದ ಯಾವಾಗಲೂ ಕತ್ತಿ ಯಾವಾಗಲೂ ಅಷ್ಟೇ, ನಿಮಗೆ ಯಾವ ಕಡೆ ಎರಡೂ ರೀತಿಯಿಂದ ಅದು ಉಪಯೋಗನೂ ಇದೆ, ನಷ್ಟನೂ ಇರ್ತದೆ. ಬಟ್ ಅದನ್ನು ನಾವು ಹೆಚ್ಚು ವಿವೇಚನೆಯಿಂದ ಬಳಸಬೇಕು. ಮಾಧ್ಯಮಗಳು ಕೂಡ ಆ ಥರದ ಒಂದು ಆರ್ಗನೈಸ್ಡ್ ಅನ್ಆರ್ಗನೈಸ್ಡ್ ಸೆಕ್ಟರ್ಗೆ ಶಿಫ್ಟ್ ಆಗಿರೋದನ್ನ ಸೊಸೈಟಿ ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಸಂಕ್ರಮಣ ಕಾಲದಲ್ಲಿ ನಾವಿದ್ದೀವಿ. ಬರ್ತಾ ಬರ್ತಾ ಇದು ಕೂಡ ಒಂದು ಸ್ಟ್ಯಾಂಡರ್ಡೈಸ್ ಆಗುತ್ತೆ. ಇದೊಂದು ಸಣ್ಣ ಒಂದು ಉದಾಹರಣೆ ಕೊಡೋದಾದ್ರೆ, ನಮ್ಮ ಮೊಬೈಲ್ ಹೊಸದಾಗಿ ಬಂದಾಗ MMSಗಳ ಮೂಲಕವಾಗಿ ಆತ್ಮಹತ್ಯೆಗಳು ನಡೀತಿದ್ವು.
ಯಾವಾಗ ಅದು ಈಗ ನೀವು ರೀಸೆಂಟ್ ಕಳೆದ 5 ವರ್ಷದಿಂದ ಅಂಥದ್ದು ಯಾರಾದರೂ ನ್ಯೂಸ್ ಓದೋದಕ್ಕೆ ಸಾಧ್ಯ ಇಲ್ಲ. ಸೊ ಯಾವಾಗ ಸೊಸೈಟಿ ಸೆನ್ಸಿಟೈಸ್ ಆಗ್ತಾ ಹೋಗ್ತದೆ, ಅದರ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಹೋಗ್ತದೆ, ಅದರ ಆಯ್ಕೆ ಮತ್ತು ಆದ್ಯತೆಗಳು ಕೂಡ ಬದಲಾಗ್ತಾ ಹೋಗ್ತದೆ. ಹೊಸ ಮಾಧ್ಯಮ ಬಂದಾಗ ಅದಕ್ಕೆ ನಾವು ಅದನ್ನು ಪಾಸಿಟಿವ್ ಆಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಅದನ್ನು ಬಳಸ್ಕೊಳ್ಬೇಕು. ಈಗ ನೋಡಿ, ಈಗ ಹೆಂಗಿದೆ ಅಂತಂದ್ರೆ ನ್ಯೂಸ್ ಪೇಪರ್ನಲ್ಲಿ ಪ್ರಿಂಟ್ ಆದದನ್ನು ವಾಟ್ಸಪ್ನಲ್ಲಿ ಕಳಿಸಿ ನಾವು ನಮ್ಮ ಪೇಪರ್ನಲ್ಲಿ ಪ್ರಿಂಟ್ ಆಗಿದೆ ಅಂತ ಹೇಳಬೇಕಾದ ಕಾಲದಲ್ಲಿ ಇದ್ದೀವಿ. ಯಾರೇ ನೀವೊಂದು ಲೇಖನ ಕಥೆ ಏನಾದರೂ ಬರೆದ್ರೆ ಯಾರು ಕೂಡ ಓದಿದ್ದೀನಿ ಅಂತ ಹೇಳಲ್ಲ, ನಿಮ್ಮ ಲೇಖನ ನೋಡದೆ ಅಂತ ಹೇಳ್ತಾರೆ. ಅಂದ್ರೆ ಪತ್ರಿಕೆಗಳು ಕೂಡ ಒಂದು ನೋಡುವಂತ ಟಿವಿ ನೋಡದೆ ಅನ್ನೋ ರೀತಿಯಲ್ಲೇ ಪತ್ರಿಕೆಗಳನ್ನು ಕೂಡ ನೋಡಿ. ಬೆಳಗ್ಗೆ ಮನೆಗೆ ಪತ್ರಿಕೆ ಬರ್ಬೋದು, ಅದು ಪತ್ರಿಕೆಯನ್ನು ಓದುವಂತ ವ್ಯವಧಾನದ ಸಮಯ ಯಾರಿಗೂ ಇಲ್ಲ. ಬಹಳ ಅವಸರದ ಯುಗದಲ್ಲಿ ನಮ್ಮೆಲ್ಲ ಇದೆ. ಮೊದಲಿಂದ ಪತ್ರಿಕೆ ಬರ್ತಾ ಇತ್ತು, ಮನೆಯಲ್ಲಿ ತರಿಸ್ತಾ ಇರ್ಬೋದು, ಆದರೆ ಅದನ್ನು ಓದುವವರು ಎಷ್ಟು ಜನ? ಬೆಳಗ್ಗೆಯಿಂದ ಸಂಜೆವರೆಗೆ ಮೊದಲೆಲ್ಲ ಪತ್ರಿಕೆಗಳನ್ನು ಓದುವಂತ ಜನ ಇರ್ತಾ ಇತ್ತು, ಅಥವಾ ಬಸ್ಸುಗಳಲ್ಲಿ ಹಿಡ್ಕೊಂಡು ಹೋಗುವಂಥದ್ದು ಎಲ್ಲ ಕಡಿಮೆ ಆಗ್ತಾ ಇತ್ತು. ಎಲ್ಲ ಪತ್ರಿಕೆ ಕೂಡ ಒಂದು ರೀತಿಯಲ್ಲಿ ನೋಡುವ ಒಂದು ಸರಕಾಗಿದೆ. ಧನ್ಯವಾದಗಳು ಸರ್. ದೀಪಿಕಾ ಚಾಟೆ ಮೇಡಮ್ ತಮ್ಮ ಪ್ರತಿಕ್ರಿಯೆಯನ್ನು ನೀಡಬೇಕೆಂದು ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ನಾನು ಶಿರೀಶ್ ಜೋಶಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ, ಹಾಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಸಾಹಿತ್ಯೋತ್ಸವವನ್ನು ಈ ಬೆಳಗಾವಿಯಂಥ ಪ್ರದೇಶದಲ್ಲಿ ಹಮ್ಮಿಕೊಂಡು ಇಡೀ ದಿವಸದ ಕಾರ್ಯಕ್ರಮ, ಒಂದು ಸಾಹಿತ್ಯ ಇರಲಿ, ಸಂಗೀತ ಇರಲಿ, ಈ ರೀತಿಯಾಗಿ ಜನರನ್ನು ಒಂದುಗೂಡಿಸುವಲ್ಲಿ ಅವರು ಮಾಡಿದಂಥ ಕಾರ್ಯ ಬಹಳ ಸ್ತುತ್ಯಾರ್ಹವಾದಂಥದ್ದಾಗಿದೆ. ಅವರಿಗೆ ಹೃತ್ಪೂರ್ವಕವಾಗಿದ್ದ ಅಭಿನಂದನೆಗಳು. ಇನ್ನು MK ಹೆಗಡೆ ಅವರಾಗಲಿ, ರೇವು ಪತ್ತಾರ್ಸರಾಗಲಿ ಬಹಳ ನುರಿತರಾದಂಥ ಪತ್ರಕರ್ತರು. ನಾನು ಒಂದು ಎಳಸು ಎಲ್ಲಿಗಾದರೂ ಬರಿತಾ ಇರ್ತೇನೆ. ಅಂಥವರ ಮಧ್ಯದಲ್ಲಿ ನಾನು ಅವರ ಒಂದು ಮಾತಿಗೆ ನಾನು ಪ್ರತಿಕ್ರಿಯೆ ನೀಡಬೇಕಾದಂಥ ಒಂದು ಇದನ್ನು ಶಿರೀಶ್ ಜೋಶಿ ಅವರು ಹೇಳಿದರು. ಆ ರೀತಿಯಾಗಿ ನಾನು ಒಂದು ಸ್ವಲ್ಪ ಓದ್ಕೊಂಡು ಬಂದಿದ್ದೀನಿ. ಒಂದು 5 ಮಿನಿಟ್ ಟೈಮ್ ಕೊಟ್ಟಿದ್ದಾರೆ, ಅದರಲ್ಲಿ ನಾನು ಮುಗಿಸ್ಲಿಕ್ಕೆ ಬಯಸ್ತೇನೆ. ಈ ಮಾಧ್ಯಮಗಳ ಸಾಂಸ್ಕೃತಿಕ ಹೊಣೆ ಅಂದರೆ ಅವುಗಳು ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಜಾನಪದ ಬದುಕಿನ ಮೇಲೆ ಮುದ್ರಣ ಮಾಡಿದ್ದಲ್ಲದೆ ಸಾಮಾಜಿಕ ಮೌಲ್ಯಗಳನ್ನು, ನಂಬಿಕೆಗಳು ಹಾಗೂ ಸಂಸ್ಕೃತಿಯನ್ನು ರೂಪಿಸುವಂಥದ್ದು ಮತ್ತು ಸಾಂಸ್ಕೃತಿಕ ಪರಂಪರೆಯ ಪ್ರಚಾರ ಮತ್ತು ಸಂರಕ್ಷಣೆ ಮಾಡುವುದಾಗಿದೆ. ಮಾಧ್ಯಮಗಳ ಒಂದು ಸಮುದಾಯವನ್ನು, ಅವರ ಜನಜೀವನವನ್ನು ಅಭ್ಯಸಿಸಿ ಅವರ ಒಂದು ಇದಕ್ಕೆ ಮೌಲಿಕವಾದಂಥ ಒಂದು ಮೌಲ್ಯಗಳನ್ನು ಕಟ್ಟಿಕೊಡುವುದು ಈ ಪತ್ರಿಕೆಗಳ ಕರ್ತವ್ಯವೇ ಆಗಿದೆ. ಇತ್ತೀಚೆಗೆ ಈಗ ಹೇಳಿದರು, ಮೊದಲು ನಾವೆಲ್ಲ ಪುಸ್ತಕಗಳ ಮಧ್ಯದಲ್ಲಿ ಕಾದಂಬರಿಗಳನ್ನು ಇಟ್ಕೊಂಡು ಓದ್ತಿದ್ವಿ, ಕಾಲೇಜಿಗೆ ಹೋಗೋ ಮುನ್ನ, ಸ್ಕೂಲಿಗೆ ಹೋಗೋ ಮುನ್ನದು. ಈಗ ಕಾದಂಬರಿಗಳನ್ನು ಓದುವುದು ಕೂಡ ಎಷ್ಟೊಂದು ಅಂದ್ರೆ ಅಷ್ಟು ಟೈಮ್ ಇದು ಆಗ್ತಾ ಇಲ್ಲ, ತಕ್ಷಣ ಬೇಕು. ಹಾಗಾಗಿ ನೀಳ್ಗತಿಗಳು ಬಂದು, ನೀಳ್ಗತಿಗಳ ನಂತರ ಮಿನಿ ಕಥೆಗಳು ಬಂದು, ಮಿನಿ ಕಥೆಗಳಾದ್ಮೇಲೆ ಈಗ ನ್ಯಾನೋ ಕಥೆಗಳು ಅಂತ ಬಂದಿವೆ. ಇಷ್ಟಿಷ್ಟೇ ಕಥೆಗಳು, ಅಷ್ಟೇ ಕಥೆಯಲ್ಲಿ ನಾನು ಏನು ನನ್ನ ಒಂದು ಮನಸ್ಸಿನ ಭಾವನೆಗಳನ್ನು ಹೇಳಬೇಕು ಅಲ್ಲೇ ಅಂತ ಒಂದು ನಾವು ಕಾಲಘಟ್ಟದಲ್ಲಿ ಇದ್ದೀವಿ ಈಗ. ಅಂದ್ರೆ ಗಡಿಬಿಡಿಯ ನಮ್ಮ ಒಂದು ಏನು ಸ್ತರ ಇದೆ ಇದು ಜೀವನದಲ್ಲಿ, ಬಹಳ ಯಾರಿಗೂ ಟೈಮ್ ಇಲ್ಲ. ಈಗ ರೀಲ್ಸ್ ನೋಡ್ತೀವಿ ಅಷ್ಟೇ, ರೀಲ್ಸ್ ನಲ್ಲಿ ಎಷ್ಟೇ 1 ಸೆಕೆಂಡ್ 2 ಸೆಕೆಂಡ್ ಅಷ್ಟೇ, ನೆಕ್ಸ್ಟ್ ಮತ್ತೆ ಟ್ರೋಲ್ ಮಾಡ್ತಾ ಇರ್ತೀವಿ. ಆ ರೀತಿಯಾಗಿ ಬಂದಂತ ಈ ಕಾಲಘಟ್ಟ ನಾವು ಇದ್ದೀವಲ್ಲ, ಹಾಗೆ ಈಗ ಪೇಪರ್ದಲ್ಲಿ ಅಂದ್ರೆ ನ್ಯೂಸ್ನಲ್ಲಿ ಈಗ ಸುದ್ದಿ ಪತ್ರಿಕೆಯಲ್ಲಿ ಬರ್ತಾ ಇರ್ತವೆ. ಈ ನನ್ನ ಒಂದು ಪ್ರತಿಕ್ರಿಯೆ ಏನಂದ್ರೆ, ಅವರು ಹೇಳಿದ್ರು ಇದರ ಮಾಧ್ಯಮ ಅಂತ ಹೇಳಿ. ಪ್ರಿಂಟ್ ಮೀಡಿಯಾ ಈಗ ಸೈಡ್ ಸೆಳೀತಾ ಇದೆ. ಈಗ ಎಲ್ಲರೂ ಕೂಡ ಯೂಟ್ಯೂಬ್ ಅಥವಾ
ಮೊಬೈಲ್ ಮೀಡಿಯಾ ಮತ್ತು ಟಿವಿ ಮೀಡಿಯಾದಲ್ಲಿ ಹೊಂದ್ಕೊಳ್ಳಿಕ್ಕೆ ಹತ್ತಿದ್ದಾರೆ ಅಂತ. ಆದರೆ ನಾವು ನೋಡ್ತಾ ಇರ್ತೀವಿ ಪಾಡ್ಕಾಸ್ಟ್ 1 ತಾಸಾಗ್ಲಿ 2 ತಾಸಾಗ್ಲಿ ನಾವು ಬಿಟ್ಟು ಬಿಡದೆ ನೋಡ್ತೀವಿ. ಯಾಕಂದ್ರೆ ಅದರಲ್ಲಿ ವಿಷಯಗಳ ಒಂದು ಸಮೃದ್ಧತೆ ಇರ್ತದೆ. ಅದ್ರೊಳಗ ನಮಗೆ ಏನು ಬೇಕೋ ಅದು ಎಲ್ಲವನ್ನು ನಾವು ಅರ್ಗಿಸ್ಕೊಳ್ಬಹುದು. ನನಗೆ ಏನ್ ಬೇಕಾಗಿರ್ತದೆ ಅದನ್ನು ನಾನು ತಿಳ್ಕೋಬಹುದು. ನನಗೆ ಏನು ಸಾಧ್ಯವೋ ಅದನ್ನೆಲ್ಲ ನಾನು ಅದರಲ್ಲಿ ಗ್ರಾಸ್ ಮಾಡ್ಕೋಬಹುದು ಅಂತ. ಹಾಗಾಗಿ ನಾವು ಅದನ್ನು ಟೈಮ್ ವೇಸ್ಟ್ ಅನ್ನೋದಿಲ್ಲ, ನಾನು ಟೈಮ್ ಗೇನ್ ಅಂತೀನಿ. ಯಾಕಂದ್ರೆ ನನಗೆ ಬೇಕಾಗಿದ್ದ ಒಂದು ಜ್ಞಾನ ಅದರಲ್ಲಿ ಸಿಗ್ತಾ ಇದೆ. ಆದ್ರೆ ಈ ಪುಸ್ತಕ ಓದುವ ಸಂಸ್ಕೃತಿ ಯಾಕೆ ಕಮ್ಮಿ ಆಗಿದೆ, ಪೇಪರ್ ಓದುದು ಯಾಕೆ ಕಮ್ಮಿ ಆಗಿದೆ ಅಂತಂದ್ರೆ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ದಿನಕ್ಕೆ ದಿನ ಬೇರೆ ಬೇರೆ ವೃತ್ತಪತ್ರಿಕೆಗಳು ಮಾರ್ಕೆಟ್ಗೆ ಬರ್ತಾ ಇರ್ತಾರೆ. ಅವರು ಎಲ್ಲ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇರ್ತಾರೆ. ಇನ್ನು ಈ ನನಗೇನು ಅನಿಸ್ತದೆ ಅಂದ್ರೆ, ನನ್ನ ಒಂದು ಅಭಿಪ್ರಾಯದಲ್ಲಿ ಈ ಪತ್ರಿಕೆಗಳು ಯಾವ ವಿಷಯಗಳನ್ನು ಕೊಡಬೇಕು, ಅದರಲ್ಲಿ ಯಾವ ರೀತಿಯಾದಂತಹ ವಿಷಯಗಳು ಇರಬೇಕು ಅಂತಂದ್ರೆ ಎಲ್ರಿಗೂ ಮನಮುಟ್ಟುವಂತ, ಮಹಿಳೆಯರಿಗಾಗಿ ಕೆಲವೊಂದು ಆರೋಗ್ಯದ ಕುರಿತಾಗಿ ಕೆಲವೊಂದು ವಿಷಯಗಳನ್ನು ನೀವು ಹಾಕಿದ್ರೆ ಅವರು ಅದಕ್ಕೆ ಬೇಕಾದಂತ ಒಂದು ಅದರ ಪರಿಹಾರವಾಗಲಿ, ಅದರ ಗುಣಲಕ್ಷಣಗಳಾಗಲಿ ಅವನ್ನು ಕೂಡ ನೀವು ಬರೀಬಹುದು. ಆ ರೀತಿಯಾಗಿ ನೀವು ಕೊಡಬಹುದು. ಮಕ್ಕಳಿಗಾಗಿ ಒಂದು ವಾರಕ್ಕೊಮ್ಮೆ ಆದರೂ ಕೂಡ ಒಂದು ಪೇಜ್ ಅಷ್ಟಿಟ್ಟು ಅವರ ಒಂದು ಡ್ರಾಯಿಂಗ್ ಆಗಲಿ, ಅವರ ಒಂದು ಕವನವಾಗಲಿ, ಒಂದು ಪುಟ್ಟ ಪುಟ್ಟ ಕಥೆಗಳಾಗಲಿ ಬರೀಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಾಗ ಈಗ ಸಾಹಿತ್ಯದಲ್ಲಿ ಅವರು ಕೂಡ ಮುಂದೆ ಬರ್ಬೋದು. ಯಾಕೆ ಹೇಳ್ತೀನಿ ಅಂದ್ರೆ, ನನ್ನ ಮಕ್ಕಳು ಸಣ್ಣ ಮಕ್ಕಳು ಇದ್ದಾಗ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಸಣ್ಣ ಸಣ್ಣ ಕಥೆಗಳು ಬರೀತಿದ್ರು. ಅವರು ಸಣ್ಣ ಸಣ್ಣ ಡ್ರಾಯಿಂಗ್ ತೆಗೆದುಕೊಡ್ತಿದ್ರು, ಅದು ಪ್ರಸಾರ ಆಗ್ತಿತ್ತು. ಈಗ ನನ್ನ ಮಗ ದೊಡ್ಡ ಕಥೆಗಾರ ಆಗಿದ್ದಾನೆ. ಅವನು ಮೊನ್ನೆನೆ ಅಮೆಜಾನ್ದಲ್ಲಿ ಅವನ ಒಂದು ಕಥಾ ಸಂಕಲನ ಬಿಡುಗಡೆ ಆಯಿತು ಅಂತ ಹೇಳಿಕ್ಕೆ ಖುಷಿ ಆಗ್ತದೆ. ಆ ರೀತಿಯಾಗಿ, ಯಾಕಂದ್ರೆ ನೀವು ಅವರನ್ನು ಬೆಳೆಸಬಹುದು. ಆ ರೀತಿಯಾದಂತಹ ಒಂದು ನೀವು ಮಕ್ಕಳಿಗಾಗಿ ಒಂದು ಅವಕಾಶವನ್ನು ಕೊಟ್ಟಾಗ ಅವರಲ್ಲಿ ಇರುವಂತಹ ಟ್ಯಾಲೆಂಟ್ ಅನ್ನು ಹೊರಗೆ ತೆಗಿಬಹುದು. ಅವರು ಅದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬಹುದು, ಮತ್ತೊಬ್ಬರ ಕಥೆಗಳನ್ನು ಓದಲಿಕ್ಕೆ ಕಲಿಯಬಹುದು. ಆ ರೀತಿಯಾಗಿ ನೀವು ಅದನ್ನು ಕೂಡ ನೀವು ಮಾಡಬೇಕು ಅಂತ ನಾನು ಹೇಳ್ತೇನೆ. ಹಾಗೆ ಈ ಒಂದು ಸುದ್ದಿ ಮಾಧ್ಯಮ ಅಂತಂದ್ರೆ ಕೇವಲ ಸುದ್ದಿಯನ್ನು ರಾಷ್ಟ್ರೀಯ ಆಗಲಿ ಅಂತಾರಾಷ್ಟ್ರೀಯ ಆಗಲಿ ಸುದ್ದಿಯನ್ನು ನೀವು ಅದನ್ನೇ ಕೊಡ್ತಾ ಹೋಗದೆ ಇಲ್ಲಿಯ ಒಂದು ಲೋಕಲ್ ಆದಂತಹ ನ್ಯೂಸ್ ಅನ್ನು ನಮ್ಗೆ ಗೊತ್ತೇ ಇರೋದಿಲ್ಲ, ಪಕ್ಕದ ಒಳಗೆ ಮರ್ಡರ್ ಆಗಿರ್ತದೆ ನಮ್ಗೆ ಗೊತ್ತಿರೋದಿಲ್ಲ. ಆ ರೀತಿಯಾದಂತ ನ್ಯೂಸ್ಗಳನ್ನು ನೀವು ಇದು ಮಾಡಿದಾಗ ಎಲ್ರಿಗೂ ಅದು ಗೊತ್ತಾಗ್ತದೆ. ಹಂಗೆ ಅಂದ್ರೆ ಜಾಗರೂಕ ಆಗಿರ್ಲಿಕ್ಕೆ ಅವಕಾಶ ಸಿಕ್ಕಂಗಾಗ್ತದೆ. ಹಾಗೆ ನೀವು ಈ ಬೆಳಗಾವಿ ಜಿಲ್ಲೆಯನ್ನೇ ತೆಗೆದುಕೊಂಡ್ರೆ ಎಷ್ಟೊಂದು ಕ್ಷೇತ್ರಗಳಿವೆ. ಇದು ಒಂದು ವಿಷಯ ಮಾತ್ರ ಹೇಳಿ, ಕ್ಷೇತ್ರ ದರ್ಶನ ಅಂತಂದ್ರೆ ನೀವು ಇಲ್ಲೇ ಬೆಳಗಾವಿ ಹತ್ರನೇ ಇಲ್ಲೇ ಹಂಡಿ ಬಡಂಗ್ನಾಥ್ ಇದೆ, ಎಷ್ಟು ಜನ ನೋಡಿದ್ದಾರೆ. ಆಮೇಲೆ ನಾಗರಗಾಳಿ ಫಾರೆಸ್ಟ್ ಇದೆ, ಅದನ್ನು ಯಾರು ಇದು ಮಾಡಿದ್ದಾರೆ, ಅದರ ಕುರಿತಾಗಿ ನೀವು ಇಲ್ಲಿಯೇ ಇರುವಂತಹ ಪ್ರದೇಶಗಳನ್ನು ನೀವು ಹೈಲೈಟ್ ಮಾಡಿದಾಗ ಅವಾಗ ನೀವು ಒಂದು ಈ ಜನರಿಗೆ ನೀವು ಅಲ್ಲಿ ಪಿಕ್ನಿಕ್ ಸ್ಪಾಟ್ ಇದೆ ಹೋಗ್ಬಹುದು ಅಂತ ಹೇಳಿ ನೀವು ಅದನ್ನು ಕೂಡ ನೀವು ಹೇಳಬಹುದು. ಹಾಗೆಯೇ ನಾನು ಈಗ ಚಿಟ್ಟಿ ಬಂದಿರೋದ್ರಿಂದ ನಾನು ಬಹಳಷ್ಟು ಏನೇನೋ ಬರ್ಕೊಂಡು ಬಂದಿದ್ದೆ, ಆದರೆ ಅವಕಾಶ ಮಾತ್ರ ಕಮ್ಮಿ ಆಯಿತು. ಹಾಗೆ ಶಿಕ್ಷಣ ಕ್ಷೇತ್ರದೊಳಗೆ ಏನು ಇದು ನಡೆದಿದೆ, ತಂತ್ರಜ್ಞಾನದಲ್ಲಿ ಏನೇನು ಹೊಸದು ಏನೇನು ಬಂದಿದೆ ಅದನ್ನು ಕೂಡ ನೀವು ಬರೀಬಹುದು ಅಂತ. ಹೀಗಾಗಿ ಮುಖ್ಯವಾಗಿ ನಮ್ಮ ಸಂಸ್ಕೃತಿ ಪರಂಪರೆ ಮೌಲ್ಯಗಳನ್ನು ನೀವು ಉತ್ತೇಜಿಸಿದಾಗ ಮತ್ತು ಅವುಗಳನ್ನು ಉಳಿಸಿ ಬೆಳೆಸಿದಾಗ ಇಂದಿನ ಪತ್ರಿಕೆಗಳ ಒಂದು ಕರ್ತವ್ಯ ಅಂತ, ಇದು ಕರ್ತವ್ಯನೇ ಆಗಿದೆ ಅಂತ ನನ್ನ ಅಭಿಪ್ರಾಯ. ನಾನು ಹೀಗೆ ಸಮಾಜಕ್ಕೆ ದಾರಿ ತೋರಿಸುವ ಒಂದು ಮಾರ್ಗದರ್ಶನವನ್ನು ನೀಡುವಂತ ಪತ್ರಿಕೆಗಳು ಬರಲಿ, ನಮ್ಮ ಸಮಾಜವನ್ನು ಒಂದು ಮೌಲ್ಯಯುತವಾದ ಸಮಾಜವನ್ನು ಮಾಡಲಿ. ಯಾಕಂದ್ರೆ ಬರೀ ನೋಡಿದಾಗ
ನೆಗೆಟಿವ್ ಆದಂತಹ ಸುದ್ದಿಗಳೇ ಬರ್ತಾ ಇರ್ತವೆ. ಅವುಗಳಿಗೆ ಹೊರತಾಗಿಯೂ ಕೂಡ ಒಳ್ಳೆಯ ಒಂದು ಸಮಾಜಕ್ಕೆ ಉಪಯೋಗವಾಗುವಂತಹ ಒಂದು ಕೆಲವೊಂದು ಘಟನೆಗಳನ್ನು ನೀವು ಕೂಡ ಪ್ರಸಾರ ಮಾಡೋದ್ರಿಂದ ನಮ್ಮ ಸಮಾಜಕ್ಕೆ ಉಪಯುಕ್ತ ಆಗ್ತದೆ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಈಗ ಗೌರವ ಉಪಸ್ಥಿತಿಯನ್ನು ವಹಿಸಿಕೊಂಡಿರುವಂತಹ ಶ್ರೀ ರಮೇಶ್ ಜಂಗಲ್ ಅವರ ಕಿರುಪರಿಚಯ. ಕರ್ನಾಟಕ ಸರ್ಕಾರದಲ್ಲಿ ಜಲಸಂಪನ್ಮೂಲ ಹಾಗೂ ಲೋಕೋಪಯೋಗಿ ಇಲಾಖೆಯಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿರುವ ಇವರು ಸಾಂಸ್ಕೃತಿಕ ಕ್ಷೇತ್ರದಲ್ಲಿಯೂ ಕೂಡ ತಮ್ಮನ್ನ ಬೆಸೆದುಕೊಂಡಿದ್ದಾರೆ. ಕಳೆದ 4 ವರ್ಷಗಳಿಂದ ರಂಗಸೃಷ್ಟಿ ತಂಡದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಸಹಕಾರವನ್ನ ನೀಡ್ತಾ ಇದ್ದಾರೆ. ಧಾರ್ಮಿಕ ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ತಮ್ಮನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಈಗ ರಮೇಶ್ ಜಂಗಲ್ ಸರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ತೀನಿ. ಎಲ್ಲ ಹಿರಿಯರಿಗೆ ಮತ್ತು ಸ್ನೇಹಿತರಿಗೆ ಬಂಧು ಬಳಗರಿಗೆ ನಮಸ್ಕಾರಗಳು. ಈ ಇಂಥ ಮಹಾನುಭಾವರ ಮಧ್ಯೆ ನಾನು ಕೂತಾಗ ಇವರಿಂದ ನಾನು ಕೇಳಿಕೊಳ್ಳದಷ್ಟೇ ಅದರಿಂದ ನನಗೆ ಲಾಭ ಆಯಿತು. ನಾನು ಅವರ ಮೇಲೆ ಪ್ರತಿಕ್ರಿಯೆ ನೀಡುವಂಥ ದೊಡ್ಡವನಲ್ಲ. ನನ್ನ ಇಲ್ಲಿ ಉಪಸ್ಥಿತಿ ಕರೆದಿದ್ದಾರೆ, ಅದಕ್ಕೆ ಧನ್ಯವಾದ ಹೇಳ್ತೀನಿ. ಉಳಿದೆಲ್ಲ ನಿಮ್ಮ ಎದುರಿಗೆ ಇಲ್ಲದಿದೆ. ನಾನು ಹೆಚ್ಚು ನಿಮ್ಮ ವೇಳೆ ತೆಗೆದುಕೊಳ್ಳದೆ ನನ್ನನ್ನು ಇಲ್ಲಿ ಉಪಸ್ಥಿತಿ ಕರೆದಕ್ಕೆ ಅವರು ಧನ್ಯವಾದಗಳು ಹೇಳಿದ್ದಾರೆ. ನಾನು ಮಾತಾಡೋದು ತುಂಬ ಸೂಚ್ಯವಾಗಿ ಹೇಳಿದೆ. ಈ ಪತ್ರಿಕೆಗಳು ಮಾತ್ರ ಇವತ್ತು ಮಾಧ್ಯಮವಾಗಿ ಉಳಿದಿಲ್ಲ. ಪತ್ರಿಕೆಗಳು ಒಟ್ಟು ಮಾಧ್ಯಮದ ಸ್ಪೇಸ್ ಅಂತ ತಗೊಂಡ್ರೆ ಒಂದು 3% 5%ಗಿಂತ ಜಾಸ್ತಿ ಇಲ್ಲ. ನ್ಯೂಸ್ ಪೇಪರ್ನ ಸ್ಪೇಸ್ನ ಹೇಳ್ತಾರೆ, ನ್ಯೂಸ್ ಪೇಪರ್ನ ಅವಕಾಶ, ಜಾಗ, ಸ್ಥಳಾವಕಾಶ. ಆ ಜಾಗವನ್ನು ಆರಂಭದ ದಿನಗಳಲ್ಲಿ ಮುದ್ರಣ ಮಾಧ್ಯಮದಿಂದ ಆ ಜಾಗವನ್ನು ವಿದ್ಯುನ್ಮಾನ ಮಾಧ್ಯಮ, ಯಾವುದನ್ನ ಟೆಲಿವಿಷನ್ ಅಂತ ಕರಿತೀವಿ, ಅವರು ತಗೊಂಡ್ರು. ಅಲ್ಲಿಂದ ಅದು ಶಿಫ್ಟ್ ಆಗಿ ಈಗ ಕರ್ಲೋ ದುನಿಯಾ ಮುಟ್ಟಿಮೆ ಅಂತ ಯಾರು ಹೇಳಿದ್ರಲ್ಲ ಪುಣ್ಯ ಅವ್ರು, ಹಂಗಾಗಿ ನಮ್ಮ ಮುಷ್ಟಿಯ ಒಳಗಡೆನೆ ಜಗತ್ತನ್ನ ತಂದಿಟ್ಟು. ಸೊ ಈಗ ಹೊಣೆಗಾರಿಕೆ ಈ ಬದಲಾದದ್ರಿಂದ ಏನಾಯಿತು ಅಂತಂದ್ರೆ, ನಾನು ಆಗ್ಲೇ ಹೇಳಿದಾಗೆ ಒಂದು ಆರ್ಗನೈಸ್ಡ್ ಸೆಕ್ಟರ್ ಅಂತ ಇತ್ತು. ನ್ಯೂಸ್ ಪೇಪರ್ ಅಂತ ಅನ್ನೋದು, ಟಿವಿ ಅನ್ನೋದು ಎರಡು ಇದ್ದ ಕಾಲದಲ್ಲಿ, ಅಫ್ಕೋರ್ಸ್ ಮುದ್ರಣ ಮಾಧ್ಯಮದಲ್ಲಿ ಇದ್ದ ಕಾಲದಲ್ಲಿ ಇದ್ದಷ್ಟು ಸ್ಟ್ರಕ್ಚರ್ಡ್ ಆಗಿ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಇರಲಿಲ್ಲ, ಯಾವುದನ್ನ ಟಿವಿ ಮಾಧ್ಯಮದಲ್ಲಿ ಇರಲಿಲ್ಲ. ಅಲ್ಲಿ ನೀವು ಮುದ್ರಣ ಮಾಧ್ಯಮದಲ್ಲಿ ಇವತ್ತು ಬರೆದದ್ದನ್ನ ಸಂಜೆ ಪ್ರಿಂಟ್ ಆಗಿ ಮರುದಿನ ಓದಿ ಅದಕ್ಕೆ ನೀವೊಂದು ಕಾರ್ಡ್ ಬರೆದು ಅದೊಂದು ಸ್ಲೋ ಆಗಿ ಮೂವ್ ಆಗಿ ತಲುಪ್ತಿತ್ತು. ನಿಮ್ಮ ಪ್ರತಿಕ್ರಿಯೆ ವಾಪಸ್ ನಮಗೆ ಬಂದು ಅದು ಕಾರ್ಡ್ ಮೂಲಕ ಬಂದು ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಾಗಿ ಅದಕ್ಕೆ ತಕ್ಕಂಗೆ ಮತ್ತೆ ನಾವು ಪೇಪರನ್ನು ರೂಪಿಸುವುದು, ಇದು ಒಂದು ಸೆಕ್ಟರ್, ಒಂದು ರೀತಿಯ ಪತ್ರಿಕೆ ಕೆಲಸ ಮಾಡ್ತಿದ್ದ ಕ್ರಮ ಆಗಿತ್ತು. ಟಿವಿ ಬಂದ ತಕ್ಷಣ ಏನಾಯ್ತು ಅಂತಂದ್ರೆ ತಕ್ಷಣಕ್ಕೆ ರಿಯಾಕ್ಷನ್ ಬರ್ಲಿಕ್ಕೆ ಶುರು ಆಯಿತು. ಅವಾಗ ಬರೀ ಸರ್ಕ್ಯುಲೇಷನ್ ಅನ್ನೋದು ಮಾತ್ರ ಮಾನದಂಡ ಆಗಿತ್ತು, ಅದಕ್ಕೆ ಪೂರಕವಾಗಿ ಜಾಹೀರಾತು ಮತ್ತು ಸರ್ಕ್ಯುಲೇಷನ್ಗಳೇ ಮುಖ್ಯವಾಗಿದ್ದು. ನಂತರದ ಆಟದ ರೂಲ್ಸ್ಗಳೇ ಬದಲಾದವು. ಎಲೆಕ್ಟ್ರಾನಿಕ್ ಟಿವಿ ಬಂದ ತಕ್ಷಣ ಏನಾಯ್ತಂದ್ರೆ ನಿಮಗೆ ತಕ್ಷಣದ ರಿಯಾಕ್ಷನ್ ನೀವು ಹೇಳಬೇಕಾಗಿಲ್ಲ. ಅಲ್ಲಿ ನಿಮ್ಮ ಮನೆಯಲ್ಲಿ ಸ್ಕ್ರೀನ್ ಮೇಲೆ ನೀವು ಯಾರ್ಯಾರ ಮನೆಯಲ್ಲಿ ಏನೇನು ಸ್ಕ್ರೀನ್ ಮೇಲೆ ಏನೇನು ಓಡ್ತಾ ಇದೆ ಅಂತ ನೋಡುವ ಮಾನಿಟರಿಂಗ್ ಸಿಸ್ಟಮ್ ಬಂತು. ಆ ಮಾನಿಟರಿಂಗ್ ಸಿಸ್ಟಮಿನ ಕಾರಣಕ್ಕಾಗಿನೇ ಅಲ್ಲಿ ಯಾರ್ಯಾರಿಗೆ ಏನೇನು ಇಷ್ಟ ಆಗ್ತದೆ ಅಂತ ಅದನ್ನೇ ಹೆಗಡೆ ಅವರು ಹೇಳಿದ್ದು. ಯಾವ್ದಾದ್ರು ಏನೇನು ಇಷ್ಟ ಆಗ್ತದೆ ಅದನ್ನೇ ತುರುಕುವ, ಸೇರಿಸುವ, ಹೇರುವ ಪ್ರೋಸೆಸ್ ಶುರು ಆಯಿತು. ಇವೆರಡೂ ಇದ್ದಾಗ ಕೂಡ ಹೆಚ್ಚು ಸಮಸ್ಯೆ ಇರಲಿಲ್ಲ. ಸಮಸ್ಯೆ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಕಾಲ ಬದಲಾದದ್ದು ಸ್ವರೂಪದ ಬಗ್ಗೆ ಮಾತಾಡ್ತಾರೆ. ಅವೆರಡೂ ಇದ್ದಾಗಲೂ ಕೂಡ ಒಂದು ನ್ಯೂಸ್ ರೂಮ್ ಅಂತ ಇರ್ತಿತ್ತು. ಈವನ್ ಟೆಲಿವಿಷನ್ ನಲ್ಲೂ ಕೂಡ ಒಂದು ನ್ಯೂಸ್ ರೂಮ್ ಇರ್ತಿತ್ತು. ಅಲ್ಲಿ ಒಂದು ಡಿಸ್ಕಷನ್ ಅಂತ ಆಗ್ತಿತ್ತು. ನ್ಯೂಸ್ ಪೇಪರ್ನಲ್ಲಂತೂ ಬೆಳಗ್ಗೆ ಒಂದು ಪೋಸ್ಟ್ ಮಾರ್ಟಮ್ ಅಂತ ಮೀಟಿಂಗ್ ಮಾಡ್ತಿದ್ರು, ಸಂಜೆ ಒಂದು ಪ್ಲಾನಿಂಗ್ ಮೀಟಿಂಗ್ ಅಂತ ಇರ್ತಿತ್ತು. ಪೋಸ್ಟ್ ಮಾರ್ಟಮ್ ಅಂದ್ರೆ ಹಿಂದಿನ ದಿನ ನಡೆದ ಪೇಪರ್ನಲ್ಲಿ ಏನೇನು ತಪ್ಪಾಗಿದೆ, ಏನೇನು ಸರಿಯಾಗಿದೆ, ಯಾರ್ಯಾರೇನು ಮಾಡಿದ್ದಾರೆ ಅಂತ ನೋಡುವ ಒಂದು ಆತ್ಮಾವಲೋಕನ ಸಭೆ ನಡೀತಿತ್ತು. ಈಗ ಆತ್ಮಾವಲೋಕನ ಸಭೆಯನ್ನ ವ್ಯಕ್ತಿಗಳು ನಾವೇ ಮಾಡ್ಕೊಳ್ಬೇಕಾದ ಕಲೆ.
ಈ ಆಮೇಲೆ ಟೆಲಿವಿಷನ್ ರೂಮ್ನಲ್ಲೂ ಕೂಡ ಯಾವ ನ್ಯೂಸನ್ನು ಲೀಡ್ ಮಾಡಬೇಕು, ಯಾವುದನ್ನ ಇದು ಮಾಡಬೇಕು ಅಂತ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಅಲ್ಲಿ ಆ ಎಲ್ಲ ಮಾಧ್ಯಮ ಅಂತ ಅನ್ನೋದು ಒಂದು ಯಾವುದನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯ 4ನೆಯ ಅಂಗ ಅಂತ ಯಾವುದನ್ನ ಅಧಿಕೃತವಾಗಿರೋದು 3 ಅಂಗಗಳು. ಒಂದು ಪತ್ರಿಕೋದ್ಯಮಕ್ಕೆ ಹಂಗೆ ಕಾನೂನಿನ ಅವಕಾಶದಲ್ಲಿ, ಅಂದರೆ ಕಾನ್ಸ್ಟಿಟ್ಯೂಷನ್ ಮತ್ತು ಕಾನೂನಿನ ಅವಕಾಶದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಗೂ ಒಬ್ಬ ಪತ್ರಕರ್ತನಿಗೂ ಬಹಳ ವ್ಯತ್ಯಾಸ ಏನಿಲ್ಲ. ಅವನಿಗೆ ವಿಶೇಷವಾದ ಆಯುಧಗಳೇನಿಲ್ಲ, ಅಂದ್ರೆ ಅವನಿಗೆ ಸ್ಪೆಷಲ್ ಕಾನೂನು, ಅಂದ್ರೆ ಅವನಿಗೆ ಪ್ರಿವಿಲೇಜಸ್ ಅಂತ ಏನಿಲ್ಲ ಅವನಿಗೆ. ಸೊ ಬರೆಯುವ ಪ್ರಿವಿಲೇಜ್ ಆಗ್ತದ ಅನ್ನೋದು ಬಿಟ್ರೆ ಕಾನೂನಿನಲ್ಲಿ ಅವನಿಗೆ ಅವಕಾಶ ಅಂತ ಏನಿಲ್ಲ, ಅವನಿಗೆ ಸ್ಪೇಸ್ ಅಂತ ಇಲ್ಲ. ಸೊ ಇವೆರಡೂ ಇದ್ದ ಪ್ರಿಂಟ್ ಮತ್ತು ಇದ್ದಲ್ಲಿ ಅದೊಂದು ಸಾಂಘಿಕವಾದ ಸಾಂಸ್ಥಿಕವಾದ ಒಂದು ವಿವೇಚನೆಯುಳ್ಳ ನಿರ್ಧಾರವನ್ನು ತೆಗೆದುಕೊಳ್ಳುವ ಜಾಗ ಆಗಿತ್ತು ಪತ್ರಿಕೋದ್ಯಮ ಅನ್ನೋದು. ಈಗ ಪತ್ರಿಕೋದ್ಯಮ ಅನ್ನೋದು ಅದು ಅಲ್ಲಿಂದ ಅಂದ್ರೆ ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನಲ್ ಸಾಂಸ್ಥಿಕ ಮಾಧ್ಯಮವಾದದ್ದು ವ್ಯಕ್ತಿಗತ ಆಗಿರೋದ್ರಿಂದ ಈಗ ಯಾರು ಕೂಡ ಪತ್ರಕರ್ತರಾಗ್ಬೋದು, ಯಾವುದೇ ನಿರ್ಬಂಧಗಳಿಲ್ಲ. ಈಗ ನೀವು ನಿಮ್ಮ ಮೊಬೈಲನ್ನು ಆನ್ ಮಾಡಿ ನಾನು ಮಾತಾಡೋದನ್ನ ಲೈವ್ ಮಾಡಿಬಿಡ್ಬೋದು, ರೆಕಾರ್ಡ್ ಮಾಡಿಬಿಡ್ಬೋದು, ಇಲ್ಲಿ ಕೂತಿರೋರು ಯಾರೋ ನೋಡ್ಬೋದು. ಬರೀ ಇದು ಮಾತಾಡೋದಕ್ಕೆ ಮತ್ತು ಸಾಹಿತ್ಯ ಸಂಸ್ಕೃತಿಯ ಸಂಗತಿಗಳನ್ನ ಹಂಚ್ಕೊಳ್ಳಿಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಈಗ ನಿಮ್ಗೆ ನನಗೆ ಗೊತ್ತಿರೋ ಹಾಗೆ ಬೆಳಗಾಂ ಅಂತ ಊರಲ್ಲಿ ಒಂದು 200 ಜನ ಯೂಟ್ಯೂಬರ್ಸ್ ಇರ್ಬೋದು ಸರ್. ಸೊ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಅಲ್ಲಿ ಸಾಂಸ್ಥಿಕ ಇದ್ದಾಗ ಮೀಟಿಂಗ್ ನಲ್ಲಿ ಅದೊಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಇರ್ತೈತೆ, ಒಂದು ಸಾಮೂಹಿಕ ಜವಾಬ್ದಾರಿ ಅಂತ ಇರ್ತದೆ. ಅವರು ದೇ ಆರ್ ಆನ್ಸರಬಲ್ ಟು ದಿ ಆಡಿಯನ್ಸ್ ಅಂತ ಇತ್ತು. ಅವಾಗ ಏನಾಗ್ತಿತ್ತು ಅಂತಂದ್ರೆ ಕೇಳ್ತಿದ್ರು, ನೀನ್ ಮಾಡಿದ್ ಸರಿ ಇಲ್ಲ, ಅವ್ರು ಮಾಡಿದ್ ಸರಿ ಇಲ್ಲ ಅಂತ ಒಂದು ಅದಾಗ್ತದೆ. ಇಲ್ಲಿ ಏನಾಗ್ತದೆ, ವ್ಯಕ್ತಿಯೇ ಯಾರು ಅದನ್ನ ನಡೆಸ್ತಾ ಇದ್ದಾನಲ್ಲ ಅವನ ಮೇಲೆ ಹೊಣೆಗಾರಿಕೆ ಇದೆ. ಸೊ ಅದನ್ನ ಇಂಡಿವಿಜುವಲ್ಗಳೇ ಐಲ್ಯಾಂಡ್ಗಳ ತರ ಆಗಿರೋದ್ರಿಂದ ಅವುಗಳನ್ನ ನಾವು ಯಾರು ಪ್ರಶ್ನೆ ಮಾಡಲಿಕ್ಕೆ ಆಗುದಿಲ್ಲ. ಪ್ರತಿಯೊಬ್ಬನು ಕೂಡ ಕಂಟೆಂಟ್ ಕ್ರಿಯೇಟರ್ ಆಗಿದ್ದಾನೆ, ಪ್ರತಿಯೊಬ್ಬನು ಕನ್ಸ್ಯೂಮರ್ ಕೂಡ ಆಗಿದ್ದಾನೆ. ಸೊ ಕಂಟೆಂಟ್ ಕ್ರಿಯೇಟರ್ ಮತ್ತು ಕನ್ಸ್ಯೂಮರ್ಗಳ ಮಧ್ಯದ ಅಂತರ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಇದರಿಂದ ಏನಾಗಿದೆ ಅಂತಂದ್ರೆ, ಇದು ಹೊಣೆಗಾರಿಕೆ ಅಂತ ಅನ್ನೋದು ವ್ಯಕ್ತಿ ತಾನೇ ಹೊತ್ತುಕೊಳ್ಳಬೇಕಾದ ಜವಾಬ್ದಾರಿಯಾಗಿದೆ ಹೊರತು ಸಮಾಚಾರದ ಮೂಲಕ ಸಾಂಸ್ಥಿಕವಾಗಿ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಸ್ಥೂಲವಾಗಿ ಒಂದು ಎಕಾನಮಿ ಮೂಲಕ ಹೇಳೋದಾಗಿದ್ರೆ, ನ್ಯೂಸ್ ಪೇಪರಿನ 1 ವರ್ಷದ ಆದಾಯದ ಒಟ್ಟು ಮಾಧ್ಯಮದ ಲೋಕದಲ್ಲಿನ ಆದಾಯದ ಪ್ರಮಾಣ 6% ಇದ್ರೆ 18% ಅನ್ನ ಟಿವಿ ಮಾಧ್ಯಮಗಳು ತಗೊಳ್ತವೆ. ಅಂದ್ರೆ ಈಗ ಒಂದು 100 ರೂಪಾಯಿ ವಹಿವಾಟು ನಡೀತದಂತಾದ್ರೆ 6 ರೂಪಾಯಿ ವಹಿವಾಟು ನ್ಯೂಸ್ ಪೇಪರ್ಗಳಿಗೆ ಸಂಬಂಧಪಟ್ಟಂಗೆ ನಡೀತದೆ, 18 ರೂಪಾಯಿಗಳ ವಹಿವಾಟು ಟಿವಿಗಳಿಗೆ ಸಂಬಂಧಪಟ್ಟಂತೆ. ಉಳಿದಂತೆ 48% ಅನ್ನ ಮೊಬೈಲ್ ನಲ್ಲಿ ನಡೆಯುವ ವಿದ್ಯಮಾನಗಳ ಮಾಧ್ಯಮಗಳು ತಗೊಳ್ತಾ ಇದ್ದಾರೆ. ಸೊ 100 ರೂಪಾಯಿನಲ್ಲಿ 48 ರೂಪಾಯಿ, ದಟ್ಸ್ ಅ ಮೇಜರ್ ಪೋರ್ಷನ್. ನಿಮ್ಗೆ ಮೋರ್ ದನ್ ಆಲ್ಮೋಸ್ಟ್ 50% ಅಂತ ಹೇಳ್ಬೋದು ನಾವು ಅದನ್ನ. 48% ರೂಪಾಯಿಗಳನ್ನ ನೀವು ಅಡ್ವರ್ಟೈಸರ್ಸ್ ಇರ್ಬೋದು, ನ್ಯೂಸ್ ಜನರೇಟ್ ಮಾಡೋರು ಇರ್ಬೋದು, ಕನ್ಸ್ಯೂಮ್ ಮಾಡೋರು ಇರ್ಬೋದು. ಈಗ ನಾವೇನೆ ಇದೆಲ್ಲ ಬದಲಾವಣೆಗಳಾಗಿರೋದ್ರಿಂದ ಸಮಾಜ ಈಗ ಹೆಂಗತ್ತಂದ್ರೆ, ಮುಂಚೆ ಏನಾಗಿತ್ತು ಅಂತಂದ್ರೆ, ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ನೋಡಿ, ನಾನು ಗಾಬರಿ ಆದೆ. ಸಿಂದಗಿನಲ್ಲಿ ನಡೆದ ಒಂದು ಘಟನೆ. ಒಬ್ಬನು ಅವನ ಹೆಂಡತಿಯನ್ನ ಒಂದು ಕೋಲಿನಿಂದ, ಕಬ್ಬಿಣದ ರಾಡಿನಿಂದ ನಡುವ ರಸ್ತೆಯಲ್ಲಿ ಎಷ್ಟು ಭೀಕರವಾಗಿತ್ತು ಅಂತಂದ್ರೆ ಹೊಡೆದು ಅಲ್ಲೇ ಸಾಯಿಸ್ತಾರೆ. ಯಾಕೆ ಇನ್ಸಿಡೆಂಟ್ ಅನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಅದನ್ನ ಯಾರೋ ಲೈವ್ ಮಾಡಿ ರೆಕಾರ್ಡ್ ಮಾಡಿ ಹಾಕಿದ್ರು. ಲೈವ್ ಮಾಡಿರಲಿಲ್ಲ, ರೆಕಾರ್ಡ್ ಮಾಡಿ ಹಾಕಿದ್ರು. ಸೊ ಇಲ್ಲಿ ಏನಾಗ್ತಿತ್ತು ಅಂದ್ರೆ, ಮೊದಲು ರಕ್ತ ಇರಬಾರ್ದು, ಸಮಾಜಕ್ಕೆ ಮೆಸೇಜ್ ಕೊಡಬೇಕು, ಆ ಜವಾಬ್ದಾರಿಯನ್ನ ಇಂಡಿವಿಜುವಲ್ಲೇ ಹೊರಬೇಕಂತ. ಈಗ ಯಾರು ರೆಕಾರ್ಡ್ ಮಾಡ್ತದೆ ನಾವು ನೋಡಿ. ಸೊ ಅದು ಏನಾಗ್ತದೆ, ಆ ಬಾರ್ಬ್ಯಾರಿಕ್ ಆದ ಒಂದು ಘಟನೆಯನ್ನ ಯಾವುದೇ ರೀತಿಯ ಫಿಲ್ಟರ್ ಇಲ್ಲದೇನೆ ನಾವು ರಿಸೀವ್ ಮಾಡಬೇಕಾದ ಸ್ಥಿತಿ ಇದೆ. ನಾನು ಬ್ಯಾಡ್ ಅಂದ್ರೆ ಭಾಳ ಅಂದ್ರೆ ಏನ್ ಮಾಡ್ಬೋದು ನಾವು ಅಂತಂದ್ರೆ, ಮೊದಲಾದ್ರೆ ಟಿವಿನಲ್ಲಿದ್ದಾಗ ರಿಮೋಟ್ ನಿಂದ ಚಾನಲ್ ಚೇಂಜ್ ಮಾಡ್ಬೋದು. ಈಗ ಏನ್ ಮಾಡ್ಬೋದು, ಸ್ಕ್ರಾಲ್ ಮಾಡಿ ಮುಂದಕ್ಕೆ ಹೋಗ್ಬೋದು. ಬೇಕು ಬೇಡ ಅಂತ ಅನ್ನೋದು ಈಗ ಹೇಗೆ ಕಂಟೆಂಟ್ ಕ್ರಿಯೇಟರ್ನ ಜವಾಬ್ದಾರಿ ಇದೆಯೋ, ನೋಡುವವರ ಜವಾಬ್ದಾರಿ ಕೂಡ ಇದೆ.
ನಾನು ನೀವು ಕೇಳ್ತಾ ಇದ್ರೆ ನನಗೆ ಹೇಳ್ಬೇಕಾಗಿದೆ. ಕ್ಷಮಿಸಿ ಸರ್. ದಯವಿಟ್ಟು ಕ್ಷಮೆ ಇರಲಿ ಸರ್. ಈ ಕಾರ್ಯಕ್ರಮದ ಸಂವಾದವನ್ನು ನೆರವೇರಿಸಿಕೊಟ್ಟಂತಹ ಎಂ ಕೆ ಹೆಗ್ಡೆ ಸರ್ ಹಾಗೂ ದೇವು ಪತ್ತಾರ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಪ್ರತಿಕ್ರಿಯೆಯನ್ನು ನೀಡಿರುವಂತಹ ದೀಪಿಕಾ ಚಾಟೆ ಮೇಡಮ್ ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ಗೌರವ ಉಪಸ್ಥಿತಿಯನ್ನ ವಹಿಸಿಕೊಂಡಂತಹ ರಮೇಶ್ ಜಗಲ್ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ.